Hi everyone, welcome to my YouTube channel NCRT Booster and I am your teacher Prithvi. Yesterday ಏನಂದರೆ ಪಾರ್ಟ್ 1 ಅಲ್ಲಿ ಏನಂದರೆ ಚಾಪ್ಟರ್ 1 ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್ನ ಏನೇನು ನೋಡ್ಕೊಂಡಿದ್ವಿ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಮ್ಯಾಟರ್, ವಾಟ್ ಈಸ್ ಅ ಮ್ಯಾಟರ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾರ್ಟಿಕಲ್ಸ್ ಆಫ್ ದ ಮ್ಯಾಟರ್ ಆ್ಯಂಡ್ ಸ್ಟೇಟ್ಸ್ ಆಫ್ ಅ ಮ್ಯಾಟರ್ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ಏನಂದರೆ ನೋಡ್ಕೊಳ್ಳಿ, ಕ್ಯಾನ್ ಮ್ಯಾಟರ್ ಚೇಂಜ್ ಇಟ್ ಸ್ಟೇಟ್. ಏನಂದರೆ ಮ್ಯಾಟರು ಒಂದು ಸ್ಟೇಟ್ನಿಂದ ಇನ್ನೊಂದು ಸ್ಟೇಟ್ಗೆ ಚೇಂಜ್ ಆಗುತ್ತಾ ಅನ್ನೋದನ್ನು ನಾವು ಇವಾಗ ಸ್ಟಡಿ ಮಾಡೋಣ. ನಮಗೆಲ್ಲರಿಗೂ ಗೊತ್ತು, ಅಬ್ಸರ್ವ್ ಮಾಡಿದ್ವಿ, ವಾಟರ್ ಏನಿರ್ತದಲ್ಲ, ವಾಟರು 3 ಸ್ಟೇಟ್ ಆಫ್ ಅ ಮ್ಯಾಟರ್ನಲ್ಲೂ ಕೂಡ ಇರ್ತದೆ. ಏನಂದರೆ 3 ಸ್ಟೇಟ್ ಆಫ್ ಅ ಮ್ಯಾಟರ್ನಲ್ಲೂ ಕೂಡ ಇರ್ತದೆ. ಸಾಲಿಡ್ನಲ್ಲಿ ಐಸ್ನ ಫಾರ್ಮ್ನಲ್ಲಿ ಇರ್ತದೆ, ಲಿಕ್ವಿಡ್ನಲ್ಲಿ ಏನಂದರೆ ವಾಟರ್ ಸಿಮಿಲರ್ ವಾಟರ್ ಫಾರ್ಮ್ನಲ್ಲಿ ಇರ್ತದೆ, ಗ್ಯಾಸಿಯಸ್ ಸ್ಟೇಟ್ನಲ್ಲಿ ವಾಟರ್ ವೇಪರ್ಸ್ನ ಫಾರ್ಮ್ನಲ್ಲಿ ಇರ್ತದೆ. ಹಾಗಿದ್ರೆ ಈ ಮ್ಯಾಟರ್ ಚೇಂಜ್ ಆಫ್ ಮ್ಯಾಟರ್ ಆಗ್ತದಲ್ಲ, ಆವಾಗ ಏನಾಗ್ತದೆ, ಮತ್ತು ಆ ಪಾರ್ಟಿಕಲ್ಸ್ನ ನಡುವೆ ಏನಾಗ್ತದೆ, ಆ್ಯಂಡ್ ಅದಲ್ಲದೆ ಇನ್ನು ಏನಂದರೆ ಈ ಸ್ಟೇಟ್ ಬೈ ಸ್ಟೇಟ್ಗೆ ಅಂದರೆ ಸಾಲಿಡ್ ಇದ್ದದ್ದು ಲಿಕ್ವಿಡ್ ಆ್ಯಂಡ್ ಲಿಕ್ವಿಡ್ ಇದ್ದದ್ದು ಗ್ಯಾಸಸ್, ಈ ರೀತಿ ಯಾವ ರೀತಿ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ಎಲ್ಲದಕ್ಕೂ ಆನ್ಸರನ್ನು ಇವಾಗ ನೋಡ್ಕೊಂಡು ಹೋಗೋಣ. ನೆಕ್ಸ್ಟ್ ಇವಾಗ ದ ಸ್ಟೇಟ್ ಅಂದರೆ ಸಾಲಿಡು ಲಿಕ್ವಿಡು ಗ್ಯಾಸಸ್ ಸ್ಟೇಟ್ಗೆ ಒಂದಕ್ಕೊಂದು ಚೇಂಜ್ ಆಗ್ಬೇಕಂದ್ರೆ ಎಫೆಕ್ಟ್ ಯಾವುದಾದ್ರು ಎಫೆಕ್ಟ್ ಆಗುತ್ತೆ ಅಂದರೆ ಎಫೆಕ್ಟ್ ಆಫ್ ಅ ಚೇಂಜ್ ಆಫ್ ಅ ಟೆಂಪರೇಚರ್ ಏನಂದರೆ ಟೆಂಪರೇಚರ್ ಚೇಂಜಿಂಗ್ ಆಫ್ ಅ ಟೆಂಪರೇಚರ್ ಎಫೆಕ್ಟ್ ಮಾಡುತ್ತೆ. ಏನಂದರೆ ಮ್ಯಾಟರ್ ಆಫ್ ಅ ಸ್ಟೇಟ್ 1 by 1ಗೆ ಚೇಂಜ್ ಆಗೋಕ್ಕೆ. ನಾವಿವಾಗ ಒಂದು ಎಕ್ಸ್ಪೆರಿಮೆಂಟ್ ಮುಖಾಂತರ ನೋಡ್ಕೊಂಡು ಹೋಗೋಣ. ಎಕ್ಸ್ಪೆರಿಮೆಂಟ್ ಮುಖಾಂತರ ನೋಡ್ಕೊಂಡು ಹೋಗ್ಬೇಕಂದ್ರೆ ಯಾವುದಂದರೆ ಇಲ್ಲಿ ನೋಡ್ಕೊಳ್ಳಿ, ಎಕ್ಸ್ಪೆರಿಮೆಂಟ್ 1.12ನಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ನೋಡ್ಕೊಳ್ಳಿ, ಒಂದು ಬೀಕರ್ ತೊಗೊಂಡಿದ್ದಾರೆ, ಬೀಕರ್ನಲ್ಲಿ ಐಸ್ ಹಾಕಿದ್ದಾರೆ, ಐಸ್ ಹಾಕ್ಬಿಟ್ಟು ಒಂದು ಗ್ಲಾಸ್ ಸ್ಟ್ರಿಫರ್ ಇದೆ ಆ್ಯಂಡ್ ಒಂದು ಥರ್ಮೋಮೀಟರನ್ನು ಒಳಗಡೆ ಹಾಕಿದ್ದಾರೆ ಆ್ಯಂಡ್ ಬರ್ನರ್ನ ಮುಖಾಂತರ ಐಸನ್ನು ಏನು ಮಾಡ್ತಿದ್ದಾರೆ ಅಂದರೆ ಹೀಟ್ ಕೊಡ್ತಿದ್ದಾರೆ. ಹೀಟ್ ಕೊಡುವಾಗ ಏನಾಗುತ್ತಂದರೆ ಐಸ್ ಇದ್ದು ಮೆಲ್ಟ್ ಆಗಿಬಿಟ್ಟು ವಾಟರ್ ಆಗಿ ಫಾರ್ಮೇಷನ್ ಆಗುತ್ತೆ. ಈ ವಾಟರ್ ಫಾರ್ಮೇಷನ್ ಆಗುವಾಗ ಅದರದ್ದು ಹೀಟ್ ಅಂದರೆ ಟೆಂಪರೇಚರ್ ಎಷ್ಟಿರುತ್ತೆ ಅನ್ನೋದನ್ನು ನಾವು ಥರ್ಮೋಮೀಟರ್ನ ಮುಖಾಂತರ ರೆಕಾರ್ಡ್ ಮಾಡಿ ಇಟ್ಕೋಬೇಕು. ದೆನ್ ಅಗೇನ್ ಇದರದ್ದೇ ಸೆಕೆಂಡ್ ಪಾರ್ಟ್ ಯಾವುದಂದರೆ ಅದೇ ಸೇಮ್ ಟು ಸೇಮ್ ಬಿಕ್ಕರು, ಅದೇ ಥರ್ಮೋಮೀಟರು, ಎಲ್ಲ ಸೆಟಪ್ ಅದೇ ಇರುತ್ತೆ, ಬಟ್ ಇಲ್ಲಿ ವಾಟರ್ ಇರ್ತದೆ. ಈ ವಾಟರ್ನ ಬರ್ನರ್ನ ಮುಖಾಂತರ ಹೀಟ್ ಮಾಡಿದಾಗ ಇದು ವೇಫರ್ ಫಾರ್ಮ್ನಲ್ಲಿ ಹೊರಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಏನಾಗುತ್ತಂದರೆ ವಾಟರ್ ವೇಫರ್ ಇನ್ ಗ್ಯಾಸಿಯಸ್ ಫಾರ್ಮ್ನಲ್ಲಿ ಇದು ಆಗುತ್ತೆ. ಆವಾಗ ವೇಫರ್ಸ್ ಆಗೋವಾಗ ಥರ್ಮೋಮೀಟರ್ನಲ್ಲಿ ಯಾವ ಟೆಂಪರೇಚರು ರೆಕಾರ್ಡ್ ಆಗಿರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ ಅಂತ ಇಲ್ಲಿ ಹೇಳಿದ್ದಾರೆ. ಇದರ ಮುಖಾಂತರ ನಾವು ನೋಡ್ಕೊಳ್ಳೋದು ಏನಂದರೆ, ಇದರ ಮುಖಾಂತರ ನಮ್ಗೆ ಏನಂತ ತಿಳಿಯುತ್ತಂದರೆ ಟೆಂಪರೇಚರನ್ನು ಇನ್ಕ್ರೀಸ್ ಮಾಡೋದ್ರ ಮುಖಾಂತರ ಒಂದು ಸ್ಟೇಟಿಂದ ಸಾಲಿಡ್ ಟು ಲಿಕ್ವಿಡ್ ಟು ಗ್ಯಾಸಿಯಸ್ ಫಾರ್ಮ್ಗೆ ನಾವು ಕನ್ವರ್ಟ್ ಮಾಡ್ಬೋದು. ಒಂದು ಸ್ಟೇಟ್ನಿಂದ ಇನ್ನೊಂದು ಸ್ಟೇಟ್ಗೆ, ಇನ್ನೊಂದು ಸ್ಟೇಟ್ಗೆ ನಾವು ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನು ಇವಾಗ ನೋಡ್ಕೊಂಡಿದ್ದೇವೆ. ಅದು ಹೇಗಾಗುತ್ತೆ ಅನ್ನೋದನ್ನು ನಾವು ಇವಾಗ ಸ್ಟಡಿ ಮಾಡೋಣ. ನಮಗೆಲ್ಲರಿಗೂ ಗೊತ್ತು ಏನಂದರೆ ಟೆಂಪರೇಚರ್ ಇನ್ಕ್ರೀಸ್ ಮಾಡೋದ್ರಿಂದ ಏನಾಗ್ತದೆ, ಕೈನೆಟಿಕ್ ಎನರ್ಜಿ ಆಫ್ ಅ ಪಾರ್ಟಿಕಲ್ಸ್ ಏನಾಗ್ತದೆ, ಜಾಸ್ತಿ ಆಗ್ತದೆ, ಅದು ಕೂಡ ಇನ್ಕ್ರೀಸ್ ಆಗುತ್ತೆ. ನಾವು ಆವಾಗಲೇ ಸ್ಟಡಿ ಮಾಡಿದ್ವಿ, ಟೆಂಪರೇಚರ್ ಇನ್ಕ್ರೀಸ್ ಆಗೋದ್ರಿಂದ ಕೈನೆಟಿಕ್ ಎನರ್ಜಿ ಆಫ್ ಅ ಪಾರ್ಟಿಕಲ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇದರಿಂದ ಏನಾಗುತ್ತಂದರೆ ಈ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗೋದ್ರ ಮುಖಾಂತರ ಏನಾಗ್ತದೆ ಅಂದರೆ ಈ ಪಾರ್ಟಿಕಲ್ಸ್ ಏನಿರ್ತಾವಲ್ಲ, ಪಾರ್ಟಿಕಲ್ಸು ವೈಬ್ರೇಟಿಂಗ್ ಆಗ್ತಾನೆ ಏನಾಗ್ತವೆ ಅಂದರೆ ಗ್ರೇಟರ್ ಸ್ಪೀಡ್, ಜಾಸ್ತಿ ಸ್ಪೀಡನ್ನು ತೊಗೊಂಡು ಮೂವ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಮೂವ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ದ ಎನರ್ಜಿ ಸಪ್ಲೈಡ್ ಬೈ ದ ಹೀಟ್ ಓವರ್ಕಮ್ಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ನಾವು ಹೀಟ್ನಿಂದ ಏನು ಕೊಟ್ಟಿರ್ತೇವೆ, ಪಾರ್ಟಿಕಲ್ಸ್ಗೆ ಎನರ್ಜಿನ ಕೊಟ್ಟಿರ್ತೇವೆ. ಈ ಎನರ್ಜಿ ಮುಖಾಂತರ ಏನು ಮಾಡ್ತಿರ್ತಾವೆ ಅಂದರೆ ಅವು ವೈಬ್ರೇಟಿಂಗ್ ಪ್ಲಸ್ ಓವರ್ ಸ್ಪೀಡ್ನ ಮುಖಾಂತರ ಅವುಗಳು ಏನು ಮಾಡ್ತಾವಂದರೆ ಮೂವ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಿರ್ತವೆ. ಇದರಿಂದ ಏನಾಗ್ತದೆ ಅಂದರೆ ಇದರಿಂದ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತದಲ್ಲ, ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗ್ತದೆ, ಕಟ್ ಆಗ್ತದೆ. ಈ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಟ್ ಆಗೋದ್ರಿಂದ ಏನಾಗ್ತದೆ ಅಂದರೆ ಇವುಗಳೇನಾಗ್ತವೆ ಅಂದರೆ
ಒಂದು ಸ್ಟೇಟ್ನಿಂದ ಇನ್ನೊಂದು ಸ್ಟೇಟಿಗೆ ಜಂಪ್ ಆಗ್ತವೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಕೋಬೋದು. ದ ಪಾರ್ಟಿಕಲ್ಸ್ ಲೀವ್ ದೇರ್ ಫಿಕ್ಸ್ಡ್ ಪೊಸಿಷನ್ ಆ್ಯಂಡ್ ಸ್ಟಾರ್ಟ್ ಮೂವಿಂಗ್ ಮೋರ್ ಫ್ರೀಲಿ. ಏನಾಗ್ತದೆ ಅಂದರೆ ಅವಾಗ ಇಂದ ಮೋರ್ ಫ್ರೀಲಿಯಾಗಿ ಏನೋ ಮೂವ್ಮೆಂಟ್ ಆಗಿ ಸ್ಟಾರ್ಟ್ ಆಗ್ತವೆ. ದ ಸ್ಟೇಜ್ ರೀಚ್ಡ್ ವೆನ್ ದ ಸಾಲಿಡ್ ಮೆಲ್ಸ್ ಈಸ್ ಕನ್ವರ್ಟೆಡ್ ಟು ಲಿಕ್ವಿಡ್. ಯಾವಾಗ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗಿ 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 ಟೆಂಪರೇಚರ್ನ ಜಾಸ್ತಿ ಕೊಟ್ಟು 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 ಒಂದು ಸ್ಟೇಜಿಗೆ ಬರುತ್ತೆ. ಆ ಸ್ಟೇಜಿಗೆ ಬಂದಾಗ ಏನಾಗ್ತದೆ ಅಂದರೆ ಸಾಲಿಡ್ ಅಂದರೆ ಐಸ್ ಇದ್ದದ್ದು ಮೆಲ್ಟ್ ಆಗಿ ವಾಟರ್ ಫಾರ್ಮ್ಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಟೆಂಪರೇಚರ್, ಈ ಮಿನಿಮಮ್ ಟೆಂಪರೇಚರ್ ಆ ಪಾಯಿಂಟಿಗೆ ಬಂದಿರುವಾಗ, ಆ ಸ್ಟೇಜಿಗೆ ಬಂದಾಗ ಎಷ್ಟು ಮಿನಿಮಮ್ ಟೆಂಪರೇಚರ್ ಇರ್ತದಲ್ಲ ಆ ಮಿನಿಮಮ್ ಟೆಂಪರೇಚರು ಸಾಲಿಡ್ ಇದ್ದದನ್ನು ಮೆಲ್ಟ್ ಆಗಿ ಲಿಕ್ವಿಡ್ ಆಗಿ ಫಾರ್ಮ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಇನ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಅದನ್ನು ಏನಂತ ಕರೀತಾರೆ ಅಂದರೆ ಮೆಲ್ಟಿಂಗ್ ಪಾಯಿಂಟ್ ಅಂತ ಕರೀತಾರೆ. ಈ ಮೆಲ್ಟಿಂಗ್ ಪಾಯಿಂಟ್ ಏನನ್ನ ಶೋ ಮಾಡ್ತದೆ ಅಂದರೆ ದ ಸ್ಟ್ರೆಂತ್ ಆಫ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸನ್ನು ಶೋ ಮಾಡ್ತದೆ. ಇದೇನು ಮಾಡ್ತದೆ ಅಂದರೆ ಇದು ಇಂಡಿಕೇಟ್ ಮಾಡ್ತದೆ. ಮೆಲ್ಟಿಂಗ್ ಪಾಯಿಂಟ್ ಏನು ಇಂಡಿಕೇಟ್ ಮಾಡ್ತದೆ ಅಂದರೆ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸನ್ನು ಶೋ ಮಾಡ್ತದೆ. ಎಷ್ಟು ಫೋರ್ಸ್ ಆಫ್ ಅಟ್ರಾಕ್ಷನನ್ನು ಅವುಗಳು ಹೊಂದಿದೆ ಅಂತ ಇಲ್ಲಿ ಶೋ ಮಾಡ್ತದೆ. ನಮಗೆಲ್ಲರಿಗೂ ಗೊತ್ತು ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಯಾವುದಂದರೆ 273.15 ಕೆಲ್ವಿನ್. ಇದಕ್ಕೆ 0 ಡಿಗ್ರಿ ಸೆಲ್ಸಿಯಸ್ ಅಂತಲೂ ಕೂಡ ನಾವು ಕರಿತೇವೆ. ಏನಂದರೆ ಇಷ್ಟು ಟೆಂಪರೇಚರ್ ಕೊಡೋದ್ರ ಮುಖಾಂತರ ಏನಾಗ್ತದೆ ಅಂದರೆ ಮೆಲ್ಟಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಈ ಮೆಲ್ಟಿಂಗ್ ಪ್ರೋಸೆಸ್ ಏನಿದೆಯಲ್ಲ, ಈ ಮೆಲ್ಟಿಂಗ್ ಪ್ರೋಸೆಸ್ಸನ್ನು ಏನಂತ ಕರೀತಾರೆ ಅಂದರೆ ಫ್ಯೂಷನ್ ಅಂತ ಕರೀತಾರೆ. ಸಾಲಿಡ್ ಇದ್ದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗೋದನ್ನು ಏನಂತ ಕರೀತಾರೆ ಅಂದರೆ ಫ್ಯೂಷನ್ ಅಂತ ಕರೀತಾರೆ. ಇದ್ರದ್ದು ಮಿನಿಮಮ್ ಟೆಂಪರೇಚರನ್ನು ಏನಂದರೆ ಮೆಲ್ಟಿಂಗ್ ಪಾಯಿಂಟ್ ಅಂತ ಕರೀತಾರೆ. ನಮಗೆಲ್ಲರಿಗೂ ಗೊತ್ತು ಇದನ್ನು ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಏನಂತ ನೋಡ್ಕೊಂಡಿವಿ. ಈಗ ಆ ಪ್ರೊಸೆಸನ್ನು ಫ್ಯೂಷನ್ ಅಂತಾರೆ ಅನ್ನೋದನ್ನು ಕೂಡ ನೋಡ್ಕೊಂಡ್ವಿ. ಇವಾಗ ನಾವು ಏನೋ ನೋಡ್ಕೋಬೇಕಂದ್ರೆ ವೆನ್ ಅ ಸಾಲಿಡ್ ಮೆಲ್ಸ್ ಇಟ್ಸ್ ಟೆಂಪರೇಚರ್ ರಿಮೇನ್ಸ್ ಸೇಮ್, ಸೊ ವೇ ಡಸ್ ದ ಹೀಟ್ ಎನರ್ಜಿ ಗೋ. ನಮಗೆ ಗೊತ್ತು ಇವಾಗ ನೋಡ್ರಿ, ಸಾಲಿಡ್ ಇರುತ್ತೆ, ಇದು ಐಸ್ ಅಂದ್ಕೊಳ್ಳಿ. ಈ ಐಸ್ ಮೆಲ್ಟ್ ಆದಾಗ ಏನಾಗ್ತದೆ ಅಂದರೆ ವಾಟರ್ ಫಾರ್ಮ್ಗೆ ಕನ್ವರ್ಟ್ ಆಗ್ತದೆ. ವಾಟರ್ ಫಾರ್ಮ್ ಪೂರ್ತಿ ಕನ್ವರ್ಟ್ ಆಗೋಗಂಟವನು ಏನಂದರೆ ಯಾವುದೇ ರೀತಿಯ ಹೀಟಲ್ಲಿ ಟೆಂಪರೇಚರ್ನಲ್ಲಿ ಏನಂದರೆ ವ್ಯತ್ಯಾಸ ಆಗಲ್ಲ. ನಾವು ಹೀಟ್ ಕೊಡ್ತಿರ್ತೀವಿ, ಆದರೆ ಟೆಂಪರೇಚರ್ನಲ್ಲಿ ಏನಂದರೆ ವ್ಯತ್ಯಾಸ ಆಗಬೇಕು, ಆದರೆ ವ್ಯತ್ಯಾಸ ಆಗಲ್ಲ. ಆ ಹೀಟ್ ಎನರ್ಜಿ ಎಲ್ಲಿ ಹೋಗ್ತದೆ ಅನ್ನೋದನ್ನು ನಾವು ಇವಾಗ ನೋಡ್ಕೊಂಡು ಹೋಗೋಣ. ಯು ಮಸ್ಟ್ ಅಬ್ಸರ್ವ್ ದ್ಯಾಟ್ ಡ್ಯೂರಿಂಗ್ ದ ಎಕ್ಸ್ಪೆರಿಮೆಂಟ್ ಆಫ್ ಅ ಮೆಲ್ಟಿಂಗ್ ದ್ಯಾಟ್ ದ ಟೆಂಪರೇಚರ್ ಆಫ್ ಅ ಸಿಸ್ಟಮ್ ಡಸ್ ನಾಟ್ ಚೇಂಜ್ ಆಫ್ಟರ್ ದ ಮೆಲ್ಟಿಂಗ್ ಪಾಯಿಂಟ್ ಈಸ್ ರೀಚ್ಡ್ ಟಿಲ್ ಆಲ್ ದ ಐಸ್ ಮೆಲ್ಟ್ಸ್. ನಮಗೆಲ್ಲರಿಗೂ ಗೊತ್ತು ಪೂರ್ತಿ ಐಸ್ ಮೆಲ್ಟ್ ಆಗೋಗಂಟನು ಏನಂದರೆ ಆ ಟೆಂಪರೇಚರ್ ಮೆಲ್ಟಿಂಗ್ ಪಾಯಿಂಟ್ ಅಂದರೆ 0 ಡಿಗ್ರಿ ಸೆಲ್ಸಿಯಸ್ ಅಥವಾ 273 ಕೆಲ್ವಿನ್ ಟೆಂಪರೇಚರ್ ಬಂದ್ರೂ ಆ ಪೂರ್ತಿ ಐಸ್ ಮೆಲ್ಟ್ ಆಗೋವರೆಗೂ ಇದೇ ಟೆಂಪರೇಚರ್ನಲ್ಲಿ ಏನು ಮಾಡ್ತಿರ್ತದೆ, ಅದು ಶೋ ಆಗ್ತಿರ್ತದೆ. ಅದು ಯಾಕೆ ಶೋ ಆಗ್ತದೆ? ನಾವು ಜಾಸ್ತಿ ಶೀಟನ್ನು ಕೊಡ್ತಿರ್ತೀವಿ, ಆ ಟೆಂಪರೇಚರ್ನ ಜಾಸ್ತಿ ಶೋ ಮಾಡಬೇಕಲ್ಲ, ಯಾಕೆ ಶೋ ಮಾಡಲ್ಲ ಅನ್ನೋದನ್ನು ಇವಾಗ ನೋಡ್ಕೊಂಡು ಹೋಗೋಣ. ದಿಸ್ ಹ್ಯಾಪನ್ಸ್ ಈವನ್ ಥ್ರೂ ದ ಕಂಟಿನ್ಯೂ ಟು heat beaker. This is we continue to supply the heat. This heat used to used of the changing of the state by overcoming the force of attraction between the particles. ಇದು ಏನು ಮಾಡುತ್ತದಂದರೆ ಏನಂದರೆ ನಾವು ಹೀಟನ್ನು ಜಾಸ್ತಿ ಕೊಡ್ತಾ ಹೋಗ್ತೀವಲ್ಲ, ಅವಾಗ ಮೆಲ್ಟಿಂಗ್ ಪಾಯಿಂಟ್ ಬಂದಾಗೂ ನಾವು ಇನ್ನೂ ಜಾಸ್ತಿ ಹೀಟ್ ಕೊಡ್ತೀವಿ. ಇನ್ನೂ ಜಾಸ್ತಿ ಹೀಟ್ ಕೊಟ್ಟಾಗ್ಲೂ ಅವಾಗ ಏನಾಗಕ್ಕೆ ಸ್ಟಾರ್ಟ್ ಮಾಡ್ತದೆ ಅಂದರೆ ಅದು ಏನಂದರೆ ಹೀಟ್ ಇದ್ದದ್ದು ಸಪ್ಲೈ ಆಗಕ್ಕೆ ಸ್ಟಾರ್ಟ್ ಆದಾಗ ಅದೇನು ಮಾಡ್ತದೆ ಅಂದರೆ ಪಾರ್ಟಿಕಲ್ಸ್ನ ನಡುವೆ ಇರ್ತಕ್ಕಂಥ ಬಾಂಡಿಂಗನ್ನು ಬ್ರೇಕ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತದೆ. ಇದೊಂದು ಪಾರ್ಟಿಕಲ್ಸು ಬಾಂಡಿಂಗನ್ನು ಬ್ರೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಫೋರ್ಸ್ ಆಫ್ ಅಟ್ರಾಕ್ಷನನ್ನು ಬ್ರೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಹೀಟ್ ಎನರ್ಜಿ ಆ್ಯಸ್ ಎಸ್ ಹೀಟ್ ಎನರ್ಜಿ ಅಬ್ಸಾರ್ಬ್ಡ್ ಬೈ ದ ಐಸ್ ವಿತೌಟ್ ಶೋಯಿಂಗ್ ಎನಿ ರೈಸ್ ಇನ್ ದ ಟೆಂಪರೇಚರ್. ಈ ಹೀಟ್ ಆಫ್ ಎನರ್ಜಿ ಏನಿರ್ತದಲ್ಲ ಅಬ್ಸರ್ವ್ ಆಗುತ್ತೆ. ಯಾವುದರ ಮೂಲಕ ಅಬ್ಸರ್ವ್ ಆಗುತ್ತೆ ಅಂದರೆ ಐಸ್ನ ಮೂಲಕ ಅಬ್ಸರ್ವ್ ಆಗುತ್ತೆ. ಹೇಗೆ ಅಬ್ಸರ್ವ್ ಆಗುತ್ತೆ ಅಂದರೆ ವಿತೌಟ್ ಶೋಯಿಂಗ್ ಎನಿ ರೈಸ್ ಇನ್ ದ ಟೆಂಪರೇಚರ್. ನಾವು ನೋಡ್ಕೊತೀವಿ ಇವಾಗ ಹೀಟ್ ಕೊಟ್ಟರೆ ಟೆಂಪರೇಚರ್ನಲ್ಲಿ ಇನ್ಕ್ರೀಸ್ ಆಗಬೇಕು. ಬಟ್ ಇವಾಗ 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇದೆ. ಇದಕ್ಕೆ ಇವಾಗ ಮೆಲ್ಟಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಹೀಟ್ ಕೊಟ್ಟಾಗ ಯಾಕೆ ಅದು ಇದನ್ನಾಗ್ತೀವಿ ಏನು ಟೆಂಪರೇಚರ್ನಲ್ಲಿ ಇನ್ಕ್ರೀಸ್ ಆಗ್ತಿಲ್ಲ ಅಂದರೆ ಆ ಹೀಟನ್ನು ನಾವು ಕೊಡ್ತಿರ್ತೀವಲ್ಲ, ಆ ಹೀಟು ಏನಾಗ್ತಿರ್ತದೆ ಅಂದರೆ ಐಸು
ಆ ಹೀಟ್ ಎನರ್ಜಿನ ಏನು ಮಾಡ್ತದೆ ಅಂದರೆ ಅಬ್ಸರ್ವ್ ಮಾಡಿಕೊಂಡು ಅದೇನಾಗ್ತಿರ್ತದೆ ಅಂದರೆ ಮೆಲ್ಟ್ ಆಗೋಕೆ ಸ್ಟಾರ್ಟ್ ಆಗ್ತಿರ್ತದೆ. ಆ ಪೂರ್ತಿ ಮೆಲ್ಟ್ ಆಗೋ ಪ್ರೊಸೆಸ್ ಆಗೋ ಗಂಟನೂ ಅದೇನೆಂದರೆ 0 ಡಿಗ್ರಿ ಸೆಲ್ಸಿಯಸನ್ನು ಶೋ ಮಾಡ್ತಿರುತ್ತೆ. ಯಾಕಂದರೆ ಆ ಹೀಟ್ ಎನರ್ಜಿ ಎಲ್ಲಿ ಹೋಗ್ತಿರ್ತದೆ ಅಂದರೆ ಐಸ್ನಲ್ಲಿ ಹೋಗ್ತಿರುತ್ತೆ. ಆ ಐಸ್ ಏನು ಮಾಡ್ತಿರ್ತದೆ ಅಂದರೆ ಆ ಹೀಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊತಿರುತ್ತೆ. ಪೂರ್ತಿ ಐಸ್ ಮೆಲ್ಟ್ ಆದಮೇಲೆ ಆ ಹೀಟ್ ಎನರ್ಜಿ ಪೂರ್ತಿ ಅಬ್ಸರ್ವ್ ಆದಮೇಲೆ ಇನ್ನು ಹೀಟ್ ಎನರ್ಜಿನ ಅಬ್ಸರ್ವ್ ಮಾಡಿಕೊಟ್ಟು ಶಕ್ತಿ ಐಸ್ಗಿರಲ್ಲ. ಅವಾಗ ಏನಾಗ್ತದೆ ಅಂದರೆ ಹೀಟ್ ಎನರ್ಜಿ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಕೋಬೋದು. ಇಟ್ ಕನ್ಸಿಡರ್ ದಟ್ ದ get the hidden into the content of a beaker and it show as a latent heat. ಇದು ಏನಂದರೆ ಲೇಟೆಂಟ್ ಹೀಟ್ ಅಂತ ಕರಿಬೋದು. ಲೇಟೆಂಟ್ ಅಂದರೆ ಹಿಡನ್ ಅಂತ ನಾವು ಅಂತೇವೆ. ಏನಂದರೆ ಲೇಟೆಂಟ್ ಹೀಟ್ ಅಂದರೆ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂದರೆ ಏನಂದರೆ ಇವಾಗ ನಾವು ನೋಡ್ಕೊಳ್ಳೋಣ. ದ ಅಮೌಂಟ್ ಆಫ್ ಹೀಟ್ ಎನರ್ಜಿ ದ್ಯಾಟ್ ರಿಕ್ವೈರ್ಡ್ ಟು ಚೇಂಜ್ 1 kg ಆಫ್ ಅ ಸಾಲಿಡ್ ಇನ್ ಟು ದ ಲಿಕ್ವಿಡ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆಟ್ ದ ಮೆಲ್ಟಿಂಗ್ ಪಾಯಿಂಟ್ ಈಸ್ ನೋನ್ ಆಸ್ ದ ಲೇಟೆಂಟ್ ಹೀಟ್ ಆಫ್ ಅ ಫ್ಯೂಷನ್. ಲೇಟೆಂಟ್ ಹೀಟ್ ಆಫ್ ಅ ಫ್ಯೂಷನ್ ಅಂದರೆ ಏನಂದರೆ 1 kg ಸಾಲಿಡನ್ನು ಏನಂದರೆ ಲಿಕ್ವಿಡ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಯಾವುದು ಅಟ್ಮಾಸ್ಫಿಯರಿಕ್ ಪ್ರೆಷರ್ನಲ್ಲಿ ಇನ್ ದ ಮೆಲ್ಟಿಂಗ್ ಪಾಯಿಂಟ್ ಅಥವಾ ವಿತೌಟ್ ಎನಿ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಆ ಹೀಟ್ ಎನರ್ಜಿನ ಏನಂತ ಕರೀತಾರೆ ಅಂದರೆ ಲೇಟೆಂಟ್ ಹೀಟ್ ಆಫ್ ಅ ಫ್ಯೂಷನ್ ಅಂತ ಕರೀತಾರೆ ಅಂತ ನಾವು ಇವಾಗ ನೋಡ್ಕೊಂಡ್ವಿ. ಏನಂದರೆ ಸೊ ದ ಪಾರ್ಟಿಕಲ್ಸ್ ಇನ್ ದ ವಾಟರ್ at the 0 degree Celsius have more energy as compared to the particles in the ice same temperature. ಇವಾಗ ನಾವೇನು ತಿಳ್ಕೊಂಡಿವಿ ಅಂದರೆ 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ವಾಟರ್ನಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಸ್ಗೆ ಜಾಸ್ತಿ ಎನರ್ಜಿ ಇರ್ತದೆ. ಏನಂದರೆ ವಾಟರ್ನಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ಗೆ ಜಾಸ್ತಿ ಎನರ್ಜಿ ಇರುತ್ತೆ ಕಂಪೇರ್ ಟು ಐಸ್ ಅಂತ ನಾವು ಇವಾಗ ನೋಡ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಏನಂದರೆ when we supply the heat energy to the water, particles start moving even faster. ನಾವು ಇನ್ನೂ ಜಾಸ್ತಿ ಹೀಟ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದೇನಾಗ್ತದೆ ಅಂದರೆ ಆ ಪಾರ್ಟಿಕಲ್ಸು ಇನ್ನೂ ಜಾಸ್ತಿ ಸ್ಪೀಡ್ನಲ್ಲಿ ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಆಟ್ ಅ ಸರ್ಟನ್ ಟೆಂಪರೇಚರ್ a point reached when the particles have enough energy to break free from the force of attraction of each other. ನಾವಿನ್ನ ಜಾಸ್ತಿ ಟೆಂಪರೇಚರ್ ಕೊಡೋಕ್ಕೆ ಸ್ಟಾರ್ಟ್ ಆದಾಗ ಅದೇನು ಮಾಡ್ತದೆ ಅಂದರೆ ಒಂದು ಪಾಯಿಂಟಿಗೆ ಬಂದು ಸೇರುತ್ತೆ. ಆ ಟೆಂಪರೇಚರ್ ಒಂದು ಪಾಯಿಂಟಿಗೆ ಬಂದು ಸೇರಿದಾಗ ಅದೇನಾಗ್ತದೆ ಅಂದರೆ ಹೀಟ್ ಆಫ್ ಅಟ್ರಾಕ್ಷನ್ ಏನಿರ್ತದಲ್ಲ ಆ ಫ್ರೀ ಫೋರ್ಸ್ ಏನಿರ್ತದಲ್ಲ ಆ ಫೋರ್ಸ್ನ ಬ್ರೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ. at this temperature the liquid starts changing into the gas. ಅವಾಗ ಏನಾಗ್ತದೆ ಅಂದರೆ ಆ ಲಿಕ್ವಿಡ್ ಇದ್ದದ್ದು ಗ್ಯಾಸ್ಗೆ ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತದೆ. The temperature at which the liquid starts boiling at the atmospheric pressure is known as a boiling point. ಆ ಟೆಂಪರೇಚರ್ ಆ ಮಿನಿಮಮ್ ಟೆಂಪರೇಚರ್ ಏನಿರ್ತದಲ್ಲ ಅವಾಗ ವಾಟರ್ ಲಿಕ್ವಿಡ್ ಇದ್ದದ್ದು ಏನಂದರೆ ಗ್ಯಾಸಸ್ ಫಾರ್ಮ್ಗೆ ಏನಾಗ್ತಿರ್ತದೆ ಕನ್ವರ್ಟ್ ಆಗ್ತಿರ್ತದಲ್ಲ ಅದನ್ನು ಏನಂತ ಕರೀತಾರಂತಂದರೆ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರೀತಾರೆ. ಬಾಯ್ಲಿಂಗ್ ಇಸ್ ಅ ಬಲ್ಕ್ ಫೆನಾಮಿನನ್ ಅಂದರೆ ಅದು ಇವಾಗ ಓಲ್ ವಾಟರ್ ಅಂದ್ಕೊಳ್ಳಿ. ಈ ಓಲ್ ವಾಟರ್ ಅಂದರೆ ಇದು ಪೂರ್ತಿ ಎಲ್ಲ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಪಾರ್ಟಿಕಲ್ಸ್ಗೂ ಅದು ಸಂಬಂಧಪಡ್ತದೆ. ಅಂದರೆ ಓಲ್ ಅಂದರೆ ಪೂರ್ತಿ ಇರ್ತಕ್ಕಂಥ ಫೆನಾಮಿನನ್ ಅಂತ ಕರಿಬೋದು. ಇವಾಗ ಪಾರ್ಟಿಕಲ್ಸ್ ಫ್ರಾಮ್ ದ ಬಲ್ಕ್ ಆಫ್ ದ ಲಿಕ್ವಿಡ್ ಗೇನ್ ಇನಫ್ ಎನರ್ಜಿ ಟು ಚೇಂಜ್ ಇಟ್ ದ ವೇಫರ್ ಸ್ಟೇಟ್. ಅಂದರೆ ಇವಾಗ ನಾವೇನಂದರೆ ಇವಾಗ ಇದು ವಾಟರ್ ಅಂದ್ಕೊಳ್ಳಿ, ಇದು ಒಳಗಡೆ ಇರೋದು ವಾಟರ್. ಇವಾಗ ಈ ಬಾಯ್ಲಿಂಗ್ ಏನಿರ್ತದಲ್ಲ ಈ ಫುಲ್ ವಾಟರ್ನಲ್ಲಿರ್ತಕ್ಕಂಥ ಎಲ್ಲ ಪಾರ್ಟಿಕಲ್ಸ್ಗೂ ಇದು ಸಂಬಂಧಪಡ್ತದೆ. ಏನಂದರೆ ಆಲ್ ಪಾರ್ಟಿಕಲ್ಸ್ಗೂ ಇದು ಸಂಬಂಧಪಡ್ತದೆ. ಆ್ಯಂಡ್ ಆಲ್ ಪಾರ್ಟಿಕಲ್ಸ್ ಏನಿರ್ತಾವಲ್ಲ ಎನರ್ಜಿಗೆ ಏನು ಮಾಡಿಕೊಂಡು ಅವು ಚೇಂಜ್ ಆಫ್ ಸ್ಟೇಟನ್ನು ಮಾಡ್ಕೊತವೆ ಅನ್ನೋದನ್ನು ಇವಾಗ ನೋಡ್ಕೋಬೋದು. ಫಾರ್ ವಾಟರ್ ದಿಸ್ ಟೆಂಪರೇಚರ್ ಈಸ್ 373 K. ಏನಂದರೆ ವಾಟರ್ದು ಬಾಯ್ಲಿಂಗ್ ಪಾಯಿಂಟ್ ಅಂದರೆ 373 ಕೆಲ್ವಿನ್ ಅಂತ ನಾವು ಹೇಳ್ಬೋದು. ಕ್ಯಾನ್ ಯು ಡಿಫೈನ್ ದ ಲೇಟೆಂಟ್ ಹೀಟ್ ಆಫ್ ಅ ವೆಪರೈಜೇಷನ್? ನಾವು ಅವಾಗಲೇ ನೋಡ್ಕೊಂಡಿವಿ ಲೇಟೆಂಟ್ ಹೀಟ್ ಆಫ್ ಅ ಫ್ಯೂಷನ್ ಅನ್ನು ನೋಡ್ಕೊಂಡಿವಿ. ನಾವು ಲೇಟೆಂಟ್ ಹೀಟ್ ಆಫ್ ವೆಪರೈಜೇಷನ್ ಕೂಡ ನೋಡ್ಕೋಬೋದಾ? ಎಸ್, ದ ಸೇಮ್ ದ ವೇ ಏನಂದರೆ ಅದೇ ರೀತಿ ದ ಸೇಮ್ ದ ವೇ ಏನಂದರೆ ದ ವಾಟರ್ ಏನಿರ್ತದಲ್ಲ ವಾಟರ್ ಇದ್ದದ್ದು ಫುಲ್ಲಾಗಿ ವೇಫರ್ ಆಗಿ ಕನ್ವರ್ಟ್ ಆಗೋವರೆಗೂ ಇನ್ ದ ಏನಂದರೆ ಬಾಯ್ಲಿಂಗ್ ಪಾಯಿಂಟ್ ಏನಂದರೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗಲ್ಲ. ಯಾಕೆ ಇನ್ಕ್ರೀಸ್ ಆಗಲ್ಲ ಅಂದರೆ
ವಾಟರ್ ಪಾರ್ಟಿಕಲ್ಸ್ ಏನು ಮಾಡ್ತಿರ್ತವೆ ಅಂದರೆ ಆ ಹೀಟನ್ನು ಅಬ್ಸರ್ವ್ ಮಾಡಿಕೊಂಡು ವೇಫರ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿರ್ತವೆ. ಆ ವಾಟರ್ ಇದ್ದದ್ದು ಫುಲ್ಲಿ ವೇಫರ್ ಆಗೋ ಗಂಟನು ಏನಾಗಲ್ಲ, ಯಾವುದೇ ರೀತಿಯ ಟೆಂಪ್ರೇಚರ್ನಲ್ಲಿ ಇನ್ಕ್ರೀಸ್ ಆಗಲ್ಲ. ಸೊ ಇದನ್ನೇ ಏನಂತ ಕರೀತಾರೆ ಅಂದರೆ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂತ ಕರೀತಾರೆ. ಇಲ್ಲಿ ನೋಡ್ಕೊಳ್ಳಿ, ಅದನ್ನೇ ಹೇಳಿದ್ದಾರೆ. The particles in the steam that is the water at the 373 Kelvin have more energy than the water at the same temperature. This is because of the particles of the steam absorbed extra energy in the form of latent heat vaporization. ಇವಾಗ ನಾವು ಎಕ್ಸ್ಟ್ರಾ ಹೀಟನ್ನು ಕೊಡ್ತೀವಿ, 373 ಟೆಂಪರೇಚರ್ಗೆ ಏನೋ ಕನ್ವರ್ಟ್ ಆದ್ರೂ ನಾವು ಇನ್ನೂ ಎಕ್ಸ್ಟ್ರಾ ಹೀಟನ್ನು ಕೊಡ್ತೀವಿ. ಆ ಹೀಟು ಟೆಂಪರೇಚರ್ನಲ್ಲಿ ಯಾಕೆ ಶೋ ಆಗಲ್ಲ ಅಂದರೆ ಅಲ್ಲಿರ್ತಕ್ಕಂಥ ವೇಫರ್ ಏನೋ ಸ್ಟೀಮ್ನಲ್ಲಿರ್ತಕ್ಕಂಥ ಏನಿರ್ತಾವಲ್ಲ ಪಾರ್ಟಿಕಲ್ಸ್, ನಾವು ಏನು ಸ್ಟೀಮ್ ಆಗಿ ಕನ್ವರ್ಟ್ ಆಗಿರ್ತಾವಲ್ಲ ಪಾರ್ಟಿಕಲ್ಸ್, ಅವೇನು ಮಾಡ್ತಿರ್ತಾವೆ ಅಂದರೆ ಹೀಟ್ ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ಏನಾಗ್ತಿರ್ತಾವೆ ಅಂದರೆ ಎಕ್ಸ್ಟ್ರಾ ಎನರ್ಜಿಯನ್ನು ತಗೋತಿರ್ತವೆ. ಇವಾಗ ಹೀಟ್ ಎನರ್ಜಿ ಇದ್ದದ್ದು ಯಾವುದಕ್ಕೆ ಹೋಗ್ತಿರ್ತದೆ ಅಂದರೆ ಪಾರ್ಟಿಕಲ್ಸ್ಗೆ ಕನ್ವರ್ಟ್ ಆಗ್ತಿರ್ತದೆ. ಆ ಪಾರ್ಟಿಕಲ್ಸು ಎನರ್ಜಿನ ಗೇನ್ ಮಾಡ್ಕೊತಿರ್ತವೆ. ಇಲ್ಲಿ ಮೈನಸ್ ಆದರೆ ಎನರ್ಜಿ ಇಲ್ಲಿ ಮೈನಸ್ ಆದರೆ ಇಲ್ಲಿ ಪ್ಲಸ್ ಆಗ್ತಿರ್ತದೆ ಎನರ್ಜಿ. ಸೊ ಈ ಎನರ್ಜಿನ ತೊಗೊಂಡು ಏನಾಗ್ತಿರ್ತವೆ ಅಂದರೆ ವೇಫರ್ ಆಗಿ ಹೋಗ್ತಿರ್ತವೆ. ಆ್ಯಂಡ್ ಈ ಫಾರ್ಮ್ ಯಾವುದರ ಫಾರ್ಮ್ನಲ್ಲಿ ತೊಗ್ತಿರ್ತವೆ ಅಂದರೆ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ನ ಫಾರ್ಮ್ನಲ್ಲಿ ಅವುಗಳು ಅಬ್ಸರ್ವ್ ಮಾಡ್ಕೊತಿರ್ತವೆ ಅಂತ ನಾವು ಇವಾಗ ನೋಡ್ಕೊಂಡ್ವಿ. ಇವಾಗ ಥರ್ಡ್ ಒನ್ ನಾವು ಏನನ್ನು ನೋಡ್ಕೋಬೇಕಂದ್ರೆ, ಇವಾಗ ನಾವು ಏನನ್ನು ನೋಡ್ಕೊತಿದ್ದೀವಿ ಅಂದರೆ ಸಾಲಿಡ್ ಇದ್ದದ್ದು ಲಿಕ್ವಿಡ್ ಇದ್ದದ್ದು ಗ್ಯಾಸಸ್ ಫಾರ್ಮ್ಗೆ ಯಾವ ರೀತಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನು ನಾವು ಇವಾಗ ನೋಡ್ಕೊಳ್ಳೋಣ. ಸಾಲಿಡ್ ಇದ್ದದನ್ನು ಹೀಟ್ ಕೊಟ್ಟರೆ ಲಿಕ್ವಿಡ್ ಫಾರ್ಮ್ ಬರುತ್ತೆ. ದೆನ್ ಲಿಕ್ವಿಡ್ ಇದ್ದದನ್ನು ಹೀಟ್ ಕೊಟ್ಟರೆ ಗ್ಯಾಸಿಯಸ್ ಫಾರ್ಮ್ ಬರುತ್ತೆ. ದಿ ಸೇಮ್ ದ ವೇ ಗ್ಯಾಸಿಯಸ್ ಸ್ಟೇಟ್ನ ಕೂಲ್ ಮಾಡಿದ್ರೆ ಲಿಕ್ವಿಡ್ ಫಾರ್ಮ್ ಬರುತ್ತೆ, ಆ್ಯಂಡ್ ಲಿಕ್ವಿಡ್ ಸ್ಟೇಟ್ನ ಕೂಲ್ ಮಾಡಿದ್ರೆ ಸಾಲಿಡ್ ಸ್ಟೇಟ್ ಬರುತ್ತೆ. ಎಲ್ಲನೂ ವೈಸಾ ವರ್ಸಾ ಇದೆ. ಸಾಲಿಡ್ಗೆ ಹೀಟ್ ಕೊಟ್ಟರೆ ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ಗೆ ಕೂಲ್ ಕೊಟ್ಟರೆ ಸಾಲಿಡ್ ಆಗುತ್ತೆ. ದೆನ್ ನೆಕ್ಸ್ಟ್ ಗ್ಯಾಸಿಯಸ್ಗೆ ಹೀಟ್ ಕೊಟ್ಟರೆ ಲಿಕ್ವಿಡ್ಗೆ ಹೀಟ್ ಕೊಟ್ಟರೆ ಗ್ಯಾಸಿಯಸ್ ಫಾರ್ಮ್ ಬರುತ್ತೆ, ಮತ್ತು ಗ್ಯಾಸಿಯಸ್ಗೆ ಕೂಲ್ ಮಾಡಿದ್ರೆ ಲಿಕ್ವಿಡ್ ಸ್ಟೇಟ್ಗೆ ಬರುತ್ತೆ. ಏನಂದರೆ ಜಸ್ಟ್ ಚೇಂಜ್ ಆಫ್ ಟೆಂಪರೇಚರ್ ಮಾಡೋದ್ರ ಮುಖಾಂತರ ನಾವು ಏನಂದರೆ ಒಂದು ಸ್ಟೇಟ್ನಿಂದ ಇನ್ನೊಂದು ಸ್ಟೇಟ್ಗೆ ನಾವು ಚೇಂಜಸ್ ಮಾಡ್ಬೋದು ಅನ್ನೋದನ್ನು ಇವಾಗ ನಾವು ನೋಡ್ಕೊಂಡ್ವಿ. ದೆನ್ ಇಲ್ಲಿಯೂ ಕೂಡ ಅದನ್ನೇ ಕೊಟ್ಟಿದ್ದಾರೆ ನೋಡ್ರಿ. ಇನ್ಫರ್ ದ್ಯಾಟ್ ದ ಸ್ಟೇಟ್ ಆಫ್ ಮ್ಯಾಟರ್ ಕ್ಯಾನ್ ಬಿ ಚೇಂಜ್ಡ್ ಇನ್ ಟು ದ ಅನದರ್ ಸ್ಟೇಟ್ ಬೈ ಚೇಂಜಿಂಗ್ ಇಟ್ಸ್ ಟೆಂಪರೇಚರ್ನಲ್ಲಿ ಚೇಂಜ್ ಮಾಡೋದ್ರ ಮುಖಾಂತರ ನಾವು ಸ್ಟೇಟ್ ಆಫ್ ಮ್ಯಾಟರ್ನು ಕೂಡ ಚೇಂಜ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಿದ್ದಾರೆ. ದೆನ್ ನೆಕ್ಸ್ಟ್ we have learned that the substances around us change the state from the solid to liquid and from the liquid to gas. Application of the heat ನಾವು ನೋಡ್ಕೊಂಡಿದ್ವಿ. ಹೀಟ್ ಕೊಟ್ಟಾಗ ಕಾಮನ್ ಆಗಿ ಸಾಲಿಡ್ ಇದ್ದು ಲಿಕ್ವಿಡ್ ಆಗುತ್ತೆ, ಆ್ಯಂಡ್ ಲಿಕ್ವಿಡ್ ಇದ್ದು ಗ್ಯಾಸಿಯಸ್ ಆಗುತ್ತೆ. ಇನ್ನೂ ಒಂದೊಂದಿದೆ, ಯಾವ ರೀತಿ ಅವು ಚೇಂಜ್ ಆಗುತ್ತವೆ ಅಂದರೆ ನೋಡ್ಕೊಳ್ಳಿ. ಸಾಲಿಡ್ ಇದ್ದದ್ದು ಡೈರೆಕ್ಟಾಗಿ ಗ್ಯಾಸಿಯಸ್ ಫಾರ್ಮ್ಗೆ ಕನ್ವರ್ಟ್ ಆಗ್ತದೆ. ಅಲ್ಲಿ ಯಾವುದೇ ರೀತಿ ಲಿಕ್ವಿಡ್ ಫಾರ್ಮ್ಗೆ ಅವು ಕನ್ವರ್ಟ್ ಆಗಲ್ಲ. ಎಕ್ಸಾಂಪಲ್ ಯಾವುದಂದರೆ ಕ್ಯಾಂಪರ್ನ ನೋಡಿದ್ದೀವಿ ನಾವು. ಕ್ಯಾಂಪರ್ ಅಂದರೆ ಕರ್ಪೂರವನ್ನು ನೀವು ನೋಡಿರ್ತೀರ. ಕರ್ಪೂರ ಕೂಡ ಸೇಮ್ ಟು ಸೇಮ್ ಅವುಗಳು ಏನಂದರೆ ಡೈರೆಕ್ಟಾಗಿ ಗ್ಯಾಸಿಯಸ್ ಫಾರ್ಮ್ಗೆ ಆಗುತ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಂದರೆ ಡೈರೆಕ್ಟಾಗಿ ಗ್ಯಾಸಿಯಸ್ ಇದ್ದದ್ದು ಸಾಲಿಡ್ ಫಾರ್ಮ್ಗೆ ಬರ್ತಿರ್ತದೆ. ಇದನ್ನು ಏನಂತ ಕರೀತಾರೆ ಅಂದರೆ ಡಿಪೋಸಿಷನ್ ಅಂತ ಕರೀತಾರೆ. ಆ್ಯಂಡ್ ದೆನ್ ನೆಕ್ಸ್ಟು ಇದರದ್ದು ಉಲ್ಟಾ ಏನಂತ ಕರೀತಾರೆ ಅಂದರೆ ಸಬ್ಲಿನೇಷನ್ ಅಂತ ಕರೀತಾರೆ. ಇವಾಗ ನಾವು ಎರಡನ್ನು ನೋಡ್ಕೊಂಡು ಹೋಗೋಣ. ಏನಂದರೆ ಆರ್ ದ ಸೇಮ್ ಡೈರೆಕ್ಟ್ಲಿ ಸಾಲಿಡ್ ಟು ಗ್ಯಾಸಿಯಸ್ ಸ್ಟೇಟ್ ದ ವೈಸಾ ವರ್ಸಾ ವಿತೌಟ್ ಚೇಂಜಿಂಗ್ ಇನ್ ಟು ದ ಲಿಕ್ವಿಡ್ ಸ್ಟೇಟ್ ಅಂತ ನಾನು ಆವಾಗಲೇ ಹೇಳಿದೆ. ಇದನ್ನು ಒಂದು ಆ್ಯಕ್ಟಿವಿಟಿ ಮುಖಾಂತರ ನೋಡ್ಕೋಬೇಕಂದ್ರೆ ನೋಡಿ, ಆ್ಯಕ್ಟಿವಿಟಿನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ಬರ್ನರ್ ಇದೆ. ಆ ಬರ್ನರ್ಗೆ ಬರ್ನರ್ ಮೇಲ್ಗಡೆ ಏನೇನು ಇಟ್ಟಿದ್ದಾರೆ ಅಂದರೆ ಚೈನ್ ಅಡಿಷನ್ ಹಾಕಿದ್ದಾರೆ. ಚೈನ್ ಅಡಿಷನ್ ಮೇಲ್ಗಡೆ ಏನನ್ನು ಹಾಕಿದ್ದಾರೆ ಅಂದರೆ ಇನ್ವರ್ಟೆಡ್ ಫ್ಯೂನಲನ್ನು ಕೊಟ್ಟಿದ್ದಾರೆ. ಅದರದ್ದು ಮೇಲ್ಗಡೆ ಏನು ಮಾಡಿದ್ದಾರೆ ಅಂದರೆ ಕಾಟನ್ ಪ್ಲಗ್ನಿಂದ ಅದ್ರ ಮುಚ್ಚಳವನ್ನು ಮುಚ್ಚಿದ್ದಾರೆ. ಇವಾಗ ಏನಾಗ್ತಿದೆ ಅಂದರೆ ಹೀಟ್ ಕೊಟ್ಟಾಗ ಕ್ಯಾಂಪರ್ ಇದ್ದದ್ದು ವೇಫರ್ನ ಫಾರ್ಮ್ನಲ್ಲಿ ಮೇಲ್ಗಡೆ ಹೋಗ್ತಾ ಇದೆ. ಮೇಲ್ಗಡೆ ಹೋಗ್ತಾ ಇದೆ. ಯಾಕೆ ಫಾರ್ಮ್ನಲ್ಲಿ ಮೇಲ್ಗಡೆ ಹೋಗ್ತಾ ಇದೆ ಅಂದರೆ ಹೀಟ್ನ ಕೊಡೋದ್ರ ಮುಖಾಂತರ ಚೇಂಜ್ ಆಫ್ ಸ್ಟೇಟ್ ಆಗ್ತಾಯಿದೆ. ಬಟ್ ಇಲ್ಲಿ ಯಾವುದೇ ರೀತಿ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತಾಯಿಲ್ಲ, ಡೈರೆಕ್ಟಾಗಿ ಗ್ಯಾಸಿಯಸ್ ಫಾರ್ಮ್ಗೆ ಕನ್ವರ್ಟ್ ಆಗ್ತಾ ಇದೆ. ಆ್ಯಂಡ್ ಗ್ಯಾಸಿಯಸ್ ಫಾರ್ಮ್ನಲ್ಲಿ ಕನ್ವರ್ಟ್ ಆಗ್ತಾ ಏನಾಗ್ತಿದೆ ಅಂದರೆ ಮೇಲ್ಗಡೆ ಹೋದಂಗೆ ಕ್ಯಾಂಪರ್ ಮತ್ತೆ ಆವಾಗಲೇ ನಾನು ಡಿಪೋಸಿಷನ್ ಅಂತ ಕರಿತಿದ್ದೆ, ಅದನ್ನು ಸಾಲಿಡಿಫೈಡ್ ಆಗ್ತಾಯಿದೆ. ಸಾಲಿಡಿಫೈಡ್ ಅಂದರೆ ಅದು ಮತ್ತೆ ಸಾಲಿಡ್ ಆಗಿ ಕನ್ವರ್ಟ್ ಆಗ್ತಾಯಿದೆ. ಯಾಕೆ ಸಾಲಿಡ್ ಆಗಿ ಮೇಲ್ಗಡೆ ಕನ್ವರ್ಟ್ ಆಗ್ತಾಯಿದೆ ಅಂದರೆ
ಇಲ್ಲಿ ಯುನೈಟೆಡ್ ಪೆನಲ್ನ ಮೇಲ್ಗಡೆ ಹೋದಂಗೆ ಏನಾಗ್ತದೆ ಅಂತಂದರೆ ಟೆಂಪರೇಚರ್ನಲ್ಲಿ ಡಿಕ್ರೀಸ್ ಆಗ್ತದೆ. ಟೆಂಪರೇಚರ್ನಲ್ಲಿ ಡಿಕ್ರೀಸ್ ಆದಂಗೆ ಏನಾಗ್ತದೆ ಅಂದರೆ ಕ್ಯಾಂಪರ್ ಇದ್ದು ಮತ್ತೆ ಸಾಲಿಡ್ ಆಗ್ತದೆ. ಕೆಳಗಡೆ ಅದೇ ಟೆಂಪರೇಚರ್ನಲ್ಲಿ ಇನ್ಕ್ರೀಸ್ ಆಗ್ತಾಯಿದೆ. ಸೊ ಅದು ವೇಫರ್ ಆಗಿ ಕನ್ವರ್ಟ್ ಆಗ್ತಾಯಿದೆ. ಇದನ್ನೇ ಏನಂತ ಕರೀತಾರೆ ಅಂದರೆ ಸಬ್ಲಿಮೇಷನ್ ಆಫ್ ದ ಟೆಂಪರೇಚರ್, ಸಬ್ಲಿಮೇಷನ್ ಆಫ್ ದ ಕ್ಯಾಂಪರ್ ಅಂತ ಕರೀತಾರೆ. ಇವಾಗ ಸಬ್ಲಿಮೇಷನ್ ಅಂದರೆ ಏನು, ಡಿಪೋಸಿಷನ್ ಅಂದರೆ ಏನು ಅಂತ ನೋಡ್ಕೊಂಡು ಹೋಗೋಣ. ಅ ಚೇಂಜ್ ಆಫ್ ದ ಸ್ಟೇಟ್ ಡೈರೆಕ್ಟ್ಲಿ ಫ್ರಮ್ ದ ಸಾಲಿಡ್ ಟು ಗ್ಯಾಸ್ ವಿತೌಟ್ ಚೇಂಜಿಂಗ್ ದ ಲಿಕ್ವಿಡ್ ಸ್ಟೇಟ್ ಈಸ್ ಕಾಲ್ಡ್ ಅ ಸಬ್ಲಿಮೇಷನ್. ಏನಂದರೆ ಇಲ್ಲಿ ಈ ಡಯಾಗ್ರಾಮ್ ಮುಖಾಂತರ ತೋರಿಸ್ತೀನಿ ನೋಡ್ರಿ. ಸಾಲಿಡ್ ಇದ್ದದ್ದು ಡೈರೆಕ್ಟಾಗಿ ಗೇಷಿಯಸ್ ಫಾರ್ಮ್ಗೆ ಕನ್ವರ್ಟ್ ಆದರೆ ವಿತೌಟ್ ಚೇಂಜಿಂಗ್ ಇಂಟು ಲಿಕ್ವಿಡ್ ಸ್ಟೇಟ್, ಇದನ್ನು ಏನಂತ ಕರೀತಾರೆ ಸಬ್ಲಿಮೇಷನ್. ಇದ್ರದ್ದು ಉಲ್ಟಾ ಏನಂದರೆ ಗ್ಯಾಸಿಯಸ್ ಸ್ಟೇಟ್ ಇದ್ದದ್ದು ಡೈರೆಕ್ಟ್ಲಿ ಕನ್ವರ್ಟೆಡ್ ಇಂಟು ದ ಸಾಲಿಡ್ ಸ್ಟೇಟ್ ಇನ್ ಚೇಂಜಿಂಗ್ ಇಂಟು ದ ಟೆಂಪರೇಚರ್ ವಿತೌಟ್ ಚೇಂಜಿಂಗ್ ಇನ್ ಲಿಕ್ವಿಡ್ ಸ್ಟೇಟ್ ಈಸ್ ಕಾಲ್ಡ್ ಆಸ್ ಡಿಪೋಸಿಷನ್ ಅಂತ ನಾವು ಹೇಳ್ಬೋದು. ಇದು ನಿಮಗೆ ಚೆನ್ನಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಡೆಫಿನೇಷನ್ ಬೇಕಂದರೆ ಹೇಳಿದ್ರು ಇಲ್ಲಿವೆ ನೋಡ್ಕೊಳ್ಳಿ. ಡೆಫಿನೇಷನ್ಗಿಂತ ನೀವು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಎಕ್ಸಾಮ್ಸ್ನಲ್ಲಿ ಬರಿಬೋದು. ಸಬ್ಲಿಮೇಷನ್ದಾಯಿತು ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಇದು ಡಿಪೋಸಿಷನ್ದಾಯಿತು ಅಂತ ನಾನು ಹೇಳ್ತೀನಿ. ದೆನ್ ನೆಕ್ಸ್ಟ್ ಇನ್ನೊಂದು ಫಸ್ಟ್ ಒನ್ ನಾವು ಟೆಂಪರೇಚರ್ನಲ್ಲಿ ಚೇಂಜಸ್ ಮಾಡೋದ್ರ ಮುಖಾಂತರ ನಾವು ಒಂದು ಸ್ಟೇಟಿಂದದನ್ನು ಇನ್ನೊಂದು ಸ್ಟೇಟ್ ಆಫ್ ಮ್ಯಾಟ್ರಿಗೆ ಚೇಂಜ್ ಮಾಡ್ಬೋದು ಅಂತ ನೋಡ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಏನಂದರೆ ಪ್ರೆಷರ್ನಲ್ಲಿ ಪ್ರೆಷರ್ನಲ್ಲಿ ಚೇಂಜ್ ಮಾಡೋದ್ರ ಮುಖಾಂತರ ನಾವು ಚೇಂಜ್ ಮಾಡ್ಬೋದಾ? ಎಸ್, ವಿ ನೋ ದ್ಯಾಟ್ ಪ್ರೆಷರ್ನಲ್ಲಿ ನಾವು ಜಾಸ್ತಿ ಪ್ರೆಷರ್ನ ಕೊಡೋದ್ರ ಮುಖಾಂತರ ಒಂದು ಪ್ರೆಷರ್ನಲ್ಲಿ ಹೆಚ್ಚು ಕಡಿಮೆ ಮಾಡೋದ್ರ ಮುಖಾಂತರ ಒಂದು ಸ್ಟೇಟ್ ಆಫ್ ಮ್ಯಾಟರ್ನ ಇನ್ನೊಂದು ಸ್ಟೇಟ್ ಆಫ್ ಮ್ಯಾಟರ್ಗೆ ನಾವು ಕನ್ವರ್ಟ್ ಮಾಡ್ಬೋದಂತ ಇವಾಗ ನೋಡ್ಕೊಂಡು ಹೋಗೋಣ. ಏನಂದರೆ ವಿ ಹ್ಯಾವ್ ಆಲ್ರೆಡಿ ಲರ್ನ್ ದ್ಯಾಟ್ ದ ಡಿಫರೆನ್ಸ್ ಇನ್ ದ ವೇಪರ್ ಸ್ಟೇಟ್ಸ್ ಆಫ್ ದ ಮ್ಯಾಟರ್ ಈಸ್ ಡ್ಯೂ ಟು ದ ಡಿಫರೆನ್ಸ್ ಇನ್ ದ ಸಬ್ಸ್ಟೆನ್ಸ್ ಡಿಸ್ಟೆನ್ಸ್ ಬಿಟ್ವೀನ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಏನಂದರೆ ಇವಾಗ ಸಾಲಿಡ್ನಲ್ಲಿ ಪಾರ್ಟಿಕಲ್ಸ್ ಇರ್ತವೆ ಅಂದರೆ ತುಂಬ ಸಮೀಪ ಇರ್ತವೆ, ತುಂಬ ಹತ್ತಿಯಾಗಿ ಮತ್ತು ಆರ್ಡರ್ ಫಾರ್ಮ್ನಲ್ಲಿ ಈ ರೀತಿ ಜಾಯ್ನ್ ಆಗಿರ್ತವೆ. ಲಿಕ್ವಿಡ್ನಲ್ಲಿ ಏನಾಗಿರ್ತವೆ ಅಂದರೆ ಒಂದು ಸ್ವಲ್ಪ ಈ ರೀತಿ ಸ್ವಲ್ಪ ದೂರ ಇರ್ತವೆ. ದೆನ್ ನೆಕ್ಸ್ಟ್ ಗ್ಯಾಸಿಯಸ್ ಫಾರ್ಮ್ನಲ್ಲಿ ಯಾವ ರೀತಿ ಇರ್ತವೆ ಅಂದರೆ ಎಲ್ಲೋ ಒಂದು ಕಡೆ ಫುಲ್ ಫ್ರೀಲಿ ಓಡಾಡ್ತಾ ಇರ್ತವೆ. ಸೊ ಈ ಪಾರ್ಟಿಕಲ್ಸ್ನಲ್ಲಿ ಈ ರೀತಿ ಫಾರ್ಮ್ ಆಗಿದೆ ಅಂತ ನಾವು ಆವಾಗಲೇ ನೋಡ್ಕೊಂಡಿದ್ದೀವಿ ಪಾರ್ಟ್ 1ನಲ್ಲಿ. ವಾಟ್ ವಿಲ್ ಹ್ಯಾಪನ್ ವಿ ಸ್ಟಾರ್ಟ್ ಪುಟ್ಟಿಂಗ್ ದ ಪ್ರೆಷರ್ ಎಟ್ ದ ಕಾಂಪ್ರೆಸ್ ಗ್ಯಾಸ್. ನಾವು ಇವಾಗ ಗ್ಯಾಸಿಯಸ್ ಅಂದರೆ ಈ ರೀತಿ ಫ್ರೀಲಿ ಇರ್ತವೆ ಪಾರ್ಟಿಕಲ್ಸ್. ಈ ಪಾರ್ಟಿಕಲ್ಸ್ ಮೇಲೆ ನಾವು ಪ್ರೆಷರನ್ನು ಹಾಕಿದ್ರೆ ಆವಾಗ ಅವು ಯಾವ ರೀತಿ ಕನ್ವರ್ಟ್ ಆಗ್ತವೆ ಅಂದರೆ ಆ ಪಾರ್ಟಿಕಲ್ಸ್ ಸಮೀಪ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಸಮೀಪ ಬರೋದ್ರಿಂದ ಏನಾಗ್ತವೆ ಅಂದರೆ ಆ ಗ್ಯಾಸನ್ನು ನಾವು ಲಿಕ್ವಿಡ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಬೋದು. ಯಾವುದರ ಮುಖಾಂತರ? ಜಸ್ಟ್ ಅಪ್ಲೈಯಿಂಗ್ ದ ಪ್ರೆಷರ್ ಮಾಡೋದ್ರ ಮುಖಾಂತರ. ಏನಂದರೆ ಅದರ ಮೇಲೆ ಪ್ರೆಷರ್ನ ಹಾಕಿದ್ರೆ ಸಿಲಿಂಡರ್ ಮೇಲೆ ಪಾರ್ಟಿಕಲ್ಸ್ ಕಮ್ಸ್ ಕ್ಲೋಸರ್ ಆದರೆ ಏನಾಗುತ್ತೆ? ಡು ಯು ಥಿಂಕ್ ದ್ಯಾಟ್ ದ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಆಫ್ ಪ್ರೆಷರ್ ಚೇಂಜ್ ದ ಮ್ಯಾಟರ್? ಎಸ್, ಚೇಂಜ್ ಮಾಡುತ್ತೆ, ಮ್ಯಾಟರ್ನಲ್ಲಿ ಚೇಂಜ್ ಮಾಡುತ್ತೆ. ಇವಾಗಲೇ ನೋಡ್ಕೊಂಡಿದ್ದೀನಿ ನೋಡಿರಿ. ಇಲ್ಲಿ ಇದು ಗ್ಯಾಸಿಯಸ್ ಫಾರ್ಮ್ನಲ್ಲಿದೆ. ಇದನ್ನು ಕನ್ವರ್ಟ್ ಮಾಡ್ದಂಗೆ ಇಲ್ಲಿ ನೋಡಿ ಯಾವ ರೀತಿ ಪಾರ್ಟಿಕಲ್ಸು ಒಂದಕ್ಕೊಂದು ಸಮೀಪ ಬರ್ತಾ ಇದೆ. ಈ ರೀತಿ ಸಮೀಪ ಬರೋದ್ರಿಂದ ಏನಾಗ್ತದೆ ಅಂದರೆ ಚೇಂಜ್ ಆಫ್ ಮ್ಯಾಟರ್ ಆಗ್ತದೆ ಅಂತ ನಾವು ಹೇಳ್ಬೋದು. ನಾವು ನೋಡ್ಕೊಂಡಿದ್ದೀವಿ ಅಪ್ಲೈಯಿಂಗ್ ದ ಪ್ರೆಷರ್ ರಿಡ್ಯೂಸಿಂಗ್ ದ ಟೆಂಪರೇಚರ್ ಈಸ್ ಕ್ಯಾನ್ ಲಿಕ್ವಿಫೈ ದ ಗ್ಯಾಸಸ್. ನಾವು ಏನಂದರೆ ಪ್ರೆಷರ್ನ ಅಪ್ಲೈ ಮಾಡೋದ್ರ ಮುಖಾಂತರ ಮತ್ತು ಟೆಂಪರೇಚರ್ನ ಕಡಿಮೆ ಮಾಡೋದ್ರ ಮುಖಾಂತರ ನಾವು ಗ್ಯಾಸಸ್ಗಳನ್ನು ಲಿಕ್ವಿಫೈ ಮಾಡೋದ್ರೆ ಲಿಕ್ವಿಡ್ ಸ್ಟೇಟಿಗೆ ನಾವು ಕನ್ವರ್ಟ್ ಮಾಡ್ಬೋದು ಅಂತ ನಾವು ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಯಾರಾದರೂ ಕೇಳಿದ್ದೀರಾ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅಂತ? ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಅಂತಂದರೆ ಡ್ರೈ ಐಸ್. ಏನಂದರೆ ಡ್ರೈ ಐಸ್ ಅಂತ ಇದನ್ನು ಕರೀತಾರೆ. ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಏನಿರ್ತದಲ್ಲ, ಸಾಲಿಡ್ ಕಾರ್ಬನ್ ಡೈಆಕ್ಸೈಡನ್ನು ಯಾವುದರಲ್ಲಿ ಸ್ಟೋರ್ ಮಾಡಿರ್ತಾರೆ ಅಂದರೆ ಹೈ ಪ್ರೆಷರ್ನಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಇದನ್ನು ನಾವು ಈ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಏನಿರ್ತದಲ್ಲ ಇದನ್ನು ನಾವು ಡೈರೆಕ್ಟ್ಲಿ ಗೇಷಿಯಸ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಬೋದು. ಹೇಗೆ ಕನ್ವರ್ಟ್ ಮಾಡ್ಬೋದು ಅಂದರೆ ಏನಂದರೆ ಡಿಕ್ರೀಸಿಂಗ್ ಆಫ್ ಅ ಪ್ರೆಷರ್ ಟು 1 ಅಟ್ಮಾಸ್ಫಿಯರ್. ಆ ಹೈ ಪ್ರೆಷರ್ನ ಹಾಕಿರ್ತೀವಲ್ಲ ಆ ಹೈ ಪ್ರೆಷರ್ನಲ್ಲಿ 1 ಅಟ್ಮಾಸ್ಫಿಯರ್ ಏನಿರ್ತದಲ್ಲ ಆ ಪ್ರೆಷರ್ನ ಡಿಕ್ರೀಸ್ ಮಾಡೋದ್ರ ಮುಖಾಂತರ ಅದು ಡೈರೆಕ್ಟಾಗಿ ಗೇಷಿಯಸ್ ಫಾರ್ಮ್ಗೆ ಚೇಂಜ್ ಆಗ್ತದೆ ವಿತೌಟ್ ಕಮಿಂಗ್ ಇನ್ ಟು ದ ಲಿಕ್ವಿಡ್ ಸ್ಟೇಟ್. ಅದು ಲಿಕ್ವಿಡ್ ಸ್ಟೇಟ್ಗೆ ಬರದೇನೆ ಡೈರೆಕ್ಟಾಗಿ ಗೇಷಿಯಸ್ ಫಾರ್ಮ್ಗೆ ಕನ್ವರ್ಟ್ ಆಗ್ತದೆ. ದಿಸ್ ಈಸ್ ದ ರೀಸನ್ ದಟ್ ದ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಈಸ್ ನೌನ್ ಆ್ಯಸ್ ದ ಡ್ರೈ ಐಸ್. ಇದನ್ನು ಏನಂತ ಡ್ರೈ ಐಸ್ ಅಂತ ನಾವು ಕರಿತೇವೆ ಅಂತ ಹೇಳಿದ್ದಾರೆ. ದೆನ್
we can say that the pressure and the temperature determine the state of the substances, whether it be solid or liquid or a gas. ಏನಂದರೆ ಟೆಂಪರೇಚರ್ ಮತ್ತು ಪ್ರೆಷರ್ಗಳು ಏನು ಮಾಡ್ತಾವೆ ಅಂತಂದರೆ ಯಾವ ಏನಂದರೆ ಯಾವ ಸಬ್ಸ್ಟೆನ್ಸು ಯಾವ ಮ್ಯಾಟ್ರ್ ಆಫ್ ಸ್ಟೇಟ್ನಲ್ಲಿ ಇರಬೇಕು ಅನ್ನೋದನ್ನು ಏನು ಡಿಟರ್ಮೈನ್ ಮಾಡ್ತವೆ ಅಂತ ನಾವು ಇವಾಗ ನೋಡ್ಕೊಂಡಿವಿ. ಈ ಡಯಾಗ್ರಾಮ್ ಮುಖಾಂತರ ನಾವು ಯಾವ ಪ್ರೊಸೆಸ್ಸನ್ನು ನೋಡ್ಕೊಂಡು ಹೋಗೋದು ಅಂದರೆ, ಸಾಲಿಡ್ ಇದ್ದದ್ದು ಲಿಕ್ವಿಡ್ಗೆ ಕನ್ವರ್ಟ್ ಆದರೆ ಅದನ್ನು ಫ್ಯೂಷನ್ ಅಂತ ಕರೀತಾರೆ. ದೆನ್ ನೆಕ್ಸ್ಟ್ ಲಿಕ್ವಿಡ್ ಇದ್ದದ್ದು ಸಾಲಿಡ್ಗೆ ಕನ್ವರ್ಟ್ ಆದರೆ ಅದನ್ನು ಸಾಲಿಡಿಫಿಕೇಶನ್ ಅಂತ ಕರೀತಾರೆ. ಪ್ರೊಸೆಸ್ಗಳಿವೆಲ್ಲ. ಆ್ಯಂಡ್ ದೆನ್ ನೆಕ್ಸ್ಟು ಲಿಕ್ವಿಡ್ ಇದ್ದದ್ದು ಗೇಸಸ್ ಫಾರ್ಮ್ಗೆ ಕನ್ವರ್ಟ್ ಆದರೆ ಇದನ್ನು ವೆಪರೈಜೇಷನ್ ಅಂತ ಕರೀತಾರೆ. ಆ್ಯಂಡ್ ಗೇಸಸ್ ಇದ್ದದ್ದು ದೆನ್ ನೆಕ್ಸ್ಟ್ ಏನಂದ್ರೆ ಗ್ಯಾಸ್ ಇದ್ದದ್ದು ಲಿಕ್ವಿಡಾಗಿ ಕನ್ವರ್ಟ್ ಆದರೆ ಇದನ್ನು ಕಂಡೆನ್ಸೇಷನ್ ಅಂತ ಕರೀತಾರೆ. ಇನ್ನು ಸಬ್ಲಿಮೇಷನ್ ಮತ್ತು ಡಿಪೋಸಿಷನನ್ನು ಆಲ್ರೆಡಿ ನಾವು ಸ್ಟಡಿ ಮಾಡ್ತೀವಿ, ಇದನ್ನು ನೀವೇ ಒಂದ್ಸರಿ ನೋಡ್ಕೊಳ್ಳಿ. ದೆನ್ ನೆಕ್ಸ್ಟು ಇವಾಗ ಈ ವೆಪರೈಜೇಷನ್ ಅಂದರೆ ಏನು ಅಂತ ಇವಾಗ ನೋಡ್ಕೋಣ. ನಾವು ಆವಾಗಲೇ ಬಾಯ್ಲಿಂಗ್ ಅಂತ ಕೇಳಿದ್ವಿ. ಬಾಯ್ಲಿಂಗ್ ಈಸ್ ಅ ಬಲ್ಕ್ ಏನಂದರೆ ಬಲ್ಕ್ ಪ್ರೊಸೆಸ್. ಬಟ್ ಈ ವೆಪರೈಜೇಷನ್ ಏನಂತ ಕರೀತಾರೆ ಅಂದರೆ ಇದನ್ನು ಸರ್ಫೇಸ್ ಪ್ರೊಸೆಸ್ ಅಂತ ಕರೀತಾರೆ. ಇದನ್ನು ಏನಂತ ಕರೀತಾರೆ? ಸರ್ಫೇಸ್ ಪ್ರೊಸೆಸ್. ಇದು ಜಸ್ಟ್ ಏನಾಗ್ತದೆ ಅಂದರೆ ವಾಟರ್ ಮಾಲಿಕ್ಯೂಲ್ಸ್ನ ಸರ್ಫೇಸ್ನಲ್ಲಿ ಮಾತ್ರ, ಸರ್ಫೇಸ್ನ ಪಾರ್ಟಿಕಲ್ಸ್ಗೆ ಮಾತ್ರ ಏನಾಗ್ತದೆ ಅಂದರೆ ಇದು ಸರ್ಫೇಸ್ನಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ಗೆ ಮಾತ್ರ ಏನಾಗ್ತದೆ ಅಂದರೆ ಅಪ್ಲೈ ಆಗ್ತದೆ ಅಂತ ನಾವು ಹೇಳ್ಬೋದು. ನೀವು ನೋಡ್ಕೊಂಡಿದ್ದೀರಿ ಏನಂದರೆ ಡೂ ಯು ಆಲ್ವೇಸ್ ನೀಡೆಡ್ ದ ಹೀಟ್ ಚೇಂಜಿಂಗ್ ಆಫ್ ಪ್ರೆಷರ್ ಕ್ಯಾನ್ ಚೇಂಜ್ ದ ಸ್ಟೇಟ್ ಆಫ್ ಮ್ಯಾಟರ್. ಕ್ಯಾನ್ ಯು ಕ್ವೈಟ್ ಸಮ್ ಎಕ್ಸಾಂಪಲ್ಸ್ ಫ್ರಮ್ ದ ಎವ್ರಿಡೇ ಲೈಫ್ ವೇರ್ ದ ಚೇಂಜ್ ಆಫ್ ಸ್ಟೇಟ್ ಫ್ರಮ್ ದ ಲಿಕ್ವಿಡ್ ಟು ವೇಫರ್ ಟೇಕ್ಸ್ ಪ್ಲೇಸ್ ವಿತೌಟ್ ಲಿಕ್ವಿಡ್ ರೀಚಿಂಗ್ ದ ಬಾಯ್ಲಿಂಗ್ ಪಾಯಿಂಟ್. ಏನಂದರೆ ಬಾಯ್ಲಿಂಗ್ ಪಾಯಿಂಟ್ಗೆ ಬರೋಕ್ಕಿಂತ ಮುಂಚೆನೇ, ಬಾಯ್ಲಿಂಗ್ ಪಾಯಿಂಟ್ ಟೆಂಪರೇಚರ್ದು ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗೋಕ್ಕಿಂತ ಮುಂಚೆನೇ ಏನಾಗ್ತದೆ ಅಂದರೆ ಒಂದೊಂದು ಏನಂದರೆ ವಾಟರ್ ಮಾಲಿಕ್ಯೂಲ್ಸ್ ಏನಾಗ್ತವೆ ಅಂದರೆ ವೇಫರ್ ಆಗಿ ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಇದನ್ನು ಏನಂತ ಕರೀತಾರೆ ಅಂದರೆ ಈ ವೆಪರೈಜೇಷನ್ ಅಂತ ಕರೀತಾರೆ. ಇದು ಯಾಕಾಗುತ್ತೆ, ಇದು ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ನೋಡ್ಕೊಂಡು ಹೋಗೋಣ. ಈ ವೆಪರೈಜೇಷನ್ ಅಂದರೆ ಏನಂದರೆ ನೋಡ್ಕೊಳ್ಳಿ. We know that the particles of the matter are always moving or never at the rest. ಏನಂದರೆ ಅವು ಯಾವಾಗಲೂ ರೆಸ್ಟ್ ಆಗಿರಲ್ಲ, ಆಲ್ವೇಸ್ ಮೂವಿಂಗ್ ಇರುತ್ತೆ. ಗಿವಿಂಗ್ ದ ಟೆಂಪರೇಚರ್ ಇನ್ ಎನಿ ಗ್ಯಾಸ್, ಲಿಕ್ವಿಡ್ ಆರ್ ಸಾಲಿಡ್, ದೇರ್ ಇಸ್ ಅ ಪಾರ್ಟಿಕಲ್ ಆಫ್ ಡಿಫರೆಂಟ್ ಅಮೌಂಟ್ ಆಫ್ ಅ ಕೈನೆಟಿಕ್ ಎನರ್ಜಿ. ಅವೇನು ಮಾಡ್ತಾವೆ ಅಂದರೆ ಫಸ್ಟ್ ಇರ್ತಕ್ಕಂಥ ಕೈನೆಟಿಕ್ ಎನರ್ಜಿಗಿಂತಲೂ ಜಾಸ್ತಿ ಕೈನೆಟಿಕ್ ಎನರ್ಜಿಯನ್ನು ಪಡೆಯೋಕ್ಕೆ ಸ್ಟಾರ್ಟ್ ಆಗ್ತವೆ ಟೆಂಪರೇಚರ್ನ ಇನ್ಕ್ರೀಸ್ ಮಾಡೋದ್ರ ಮುಖಾಂತರ. ಇನ್ ಕೇಸ್ ಆಫ್ ಲಿಕ್ವಿಡ್ ದ ಸ್ಮಾಲ್ ಫ್ರಿಕ್ಷನ್ ಆಫ್ ದ ಪಾರ್ಟಿಕಲ್ಸ್ ಆಟ್ ದ ಸರ್ಫೇಸ್. ಏನಿರ್ತದೆ ಅಂದರೆ ಲಿಕ್ವಿಡ್ನಲ್ಲಿ ಇವಾಗ ನೋಡ್ಕೊಳ್ಳಿ, ದಿಸ್ ಈಸ್ ದ ಬೀಕರ್ ಆ್ಯಂಡ್ ದಿಸ್ ಈಸ್ ದ ವಾಟರ್. ಒಳಗಡೆ ಇರೋದು ವಾಟರ್. ಇಲ್ಲಿ ಸರ್ಫೇಸ್ನಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಸ್ನಲ್ಲಿ ಏನಿರ್ತದೆ ಅಂದರೆ ಕಡಿಮೆ ಫ್ರಿಕ್ಷನ್ ಆಫ್ ಅಟ್ರಾಕ್ಷನ್. ಅಂದರೆ ಮೇಲ್ಗಡೆ ಇರ್ತಕ್ಕಂಥ ಪಾರ್ಟಿಕಲ್ಸ್ಗೆ ಅಷ್ಟೊಂದು ಫೋರ್ಸ್ ಆಫ್ ಅಟ್ರಾಕ್ಷನು ಅಪ್ಲೈ ಆಗಿರಲ್ಲ ಅನ್ನೋದನ್ನು ನಾವು ನೋಡ್ಕೊಂಡಿರ್ತೇವೆ. ಸ್ಮಾಲ್ ಅಮೌಂಟ್ ಆಫ್ ಪಾರ್ಟಿಕಲ್ಸ್, ಸ್ಮಾಲ್ ಫ್ರಿಕ್ಷನ್ ಆಫ್ particles at the surface having a higher kinetic energy is able to break away from the force of attraction of the other particles, get converted into vapor. ಏನಾಗ್ತದೆ ಅಂದರೆ ನೋಡ್ಕೊಳ್ಳಿ, ಇಲ್ಲಿ ಏನಾಗ್ತದೆ ಅಂದರೆ ನಾವು ಸ್ವಲ್ಪನೇ ಕೈನೆಟಿಕ್ ಎನರ್ಜಿ ಬಂದ್ರೂ ಹೈಯರ್ ಅಂದರೆ ಸ್ವಲ್ಪ ಹೀಟ್ ಎನರ್ಜಿ ಕೊಡೋದ್ರ ಮುಖಾಂತರ ಏನಾಗ್ತದೆ ಅಂದರೆ ಅಲ್ಲಿರ್ತಕ್ಕಂಥ ಸರ್ಫೇಸ್ನಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ನ ನಾವು ವೇಫರ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ ಇಲ್ಲಿ ನಾವು ನೋಡ್ಕೊತಿದ್ದೇವೆ. ದಿಸ್ ಫೆನೋಮಿನನ್ ಈಸ್ ಕಾಲ್ಡ್ ಆಸ್ ವೆಪರೈಜೇಷನ್. ದ ಫೆನೋಮಿನನ್ ಆಫ್ ಅ ಚೇಂಜ್ ಆಫ್ ಅ ಲಿಕ್ವಿಡ್ ಇನ್ ಟು ದ ವೇಫರ್ ಆಟ್ ಎನಿ ಟೆಂಪರೇಚರ್ ಬಿಲೋ ದ ಬಾಯ್ಲಿಂಗ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ವೆಪರೈಜೇಷನ್. ವೆಪರೈಜೇಷನ್ ಅಂದರೆ ಏನು? ಒಂದೇ ಒಂದು ಏನಂದರೆ ದ ಫೆನೋಮಿನನ್ ಅಂದರೆ ಇದೊಂದು ಪ್ರೊಸೆಸ್ಸು. ಅಂದರೆ ಲಿಕ್ವಿಡ್ ಇದ್ದದ್ದು ವೇಫರ್ ಆಗಿ ಕನ್ವರ್ಟ್ ಆಗೋದು ಆಟ್ ಎನಿ ಟೆಂಪರೇಚರ್, ಯಾವುದೇ ಟೆಂಪರೇಚರ್ ಇರಲಿ, ಬಟ್ ಅದು ಏನಿರಬೇಕಂದ್ರೆ ಬಾಯ್ಲಿಂಗ್ ಪಾಯಿಂಟ್ಗಿಂತ ಕಡಿಮೆ ಇರಬೇಕು. ಇದನ್ನೇ ಏನಂತ ಕರೀತಾರೆ ಅಂದರೆ ಈ ವೆಪರೈಜೇಷನ್ ಅಂತ ಕರೀತಾರೆ. ಈ ವೆಪರೈಜೇಷನ್ಗೆ ಎಫೆಕ್ಟ್ ಆಗ್ತಕ್ಕಂಥ ಫ್ಯಾಕ್ಟರ್ಸ್ ಯಾವುವು ಅನ್ನೋದನ್ನು ನಾವು ಇವಾಗ ಸ್ಟಡಿ ಮಾಡ್ಕೊಂಡು ಹೋಗೋಣ. ಇಲ್ಲಿ ಏನಂದರೆ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಆ್ಯಕ್ಟಿವಿಟಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಹೇಳ್ತೀನಿ ನೋಡ್ರಿ. ಒಂದು ಇಲ್ಲಿ ಟೆಸ್ಟ್ ಟ್ಯೂಬನ್ನು ಕೊಟ್ಟಿದ್ದಾರೆ ಆ್ಯಂಡ್ ಇನ್ನೊಂದು ಇಲ್ಲಿ ಈ ರೀತಿ ಚೈನ್ ಅಡಿಷನ್ನು ಕೊಟ್ಟಿದ್ದಾರೆ. ಇಲ್ಲಿ ಎರಡೂದರಲ್ಲೂ ವಾಟರ್ನ ಹಾಕಿದ್ದಾರೆ, ಇಲ್ಲಿನೂ ಕೂಡ ವಾಟರ್ನ ಹಾಕಿದ್ದಾರೆ. ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ ಇದರಲ್ಲಿ ಆ್ಯಂಡ್ ಇದರಲ್ಲಿ ಕಂಪೇರ್ ಮಾಡಿದ್ರೆ ಯಾವುದರಲ್ಲಿ ಈ ವೆಪರೈಜೇಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ
ನಾನು ಹೇಳ್ಬೋದು ಇದರಲ್ಲಿ, ಯಾಕಂದರೆ ಇಲ್ಲಿ ಸರ್ಫೇಸು ಜಾಸ್ತಿ ಇದೆ ಕಂಪೇರ್ ಟು, ಇದು ಎ ಅನ್ಕೊಳ್ಳೋಣ, ಇದು ಬಿ ಅನ್ಕೊಳ್ಳೋಣ. ಕಂಪೇರ್ ಟು ಎ, ಬಿ ಹ್ಯಾಸ್ ಅ ವೆಪರೈಜೇಷನ್, ವೆಪರೈಜೇಷನನ್ನು ಕ್ವಾಂಟಿಟಿ ಆಫ್ ವೆಪರೈಜೇಷನ್ ಜಾಸ್ತಿ ಯಾವುದು ಹೊಂದಿರುತ್ತೆ, ಬಿ ಹೊಂದಿರುತ್ತೆ ಅಂತ ನಾವು ಹೇಳ್ಬೋದು. ಯಾಕಂದರೆ ಇಲ್ಲಿ ಸರ್ಫೇಸ್ ಜಾಸ್ತಿ ಇದೆ. ಸರ್ಫೇಸ್ಗೆ ನಾವು ಸರ್ಫೇಸ್ ಪಾರ್ಟಿಕಲ್ಸ್ ಜಾಸ್ತಿ ಆದಂಗೆ ಅವುಗಳಿಗೆ ನಾವು ಸ್ವಲ್ಪ ಏನಂದರೆ ಹೀಟನ್ನು ಕೊಡೋದ್ರ ಮುಖಾಂತರ, ಅಥವಾ ಸ್ವಲ್ಪ ನಾವು ಏನಂದರೆ ವಿಂಡನ್ನು ಕೊಡೋದ್ರ ಮುಖಾಂತರ ನಾವು ಏನು ಮಾಡ್ಬೋದು ಅಂತಂದರೆ, ಸ್ವಲ್ಪ ನಾವು ಫ್ರೆಶ್ ಏರನ್ನು ಕೊಡೋದ್ರ ಮುಖಾಂತರ ನಾವೇನು ಮಾಡ್ಬೋದು ಅಂದರೆ ಆ ಪಾರ್ಟಿಕಲ್ಸನ್ನು ನಾವು ಬ್ರೇಕ್ ಮಾಡಿಬಿಟ್ಟು ವೇಪರ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ ನಾನು ಹೇಳ್ತೇನೆ. ಇದ್ರದ್ದೇ ಇಲ್ಲಿ ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಅಷ್ಟೊಂದು ಅರ್ಥ ಮಾಡ್ಕೋದೇನಿಲ್ಲ. ಸೊ ನಾವಿವಾಗ ಇಂಪಾರ್ಟೆಂಟ್ ಏನಂದರೆ ಫ್ಯಾಕ್ಟರ್ಸ್ ಯಾವ್ಯಾವ ಅಂತಂದರೆ, ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ ದ್ಯಾಟ್ ದ ರೇಟ್ ಆಫ್ ದ ವೆಪರೈಜೇಷನ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಸರ್ಫೇಸ್ ಏರಿಯಾ. ನಾನು ಆವಾಗಲೇ ಹೇಳಿದ್ನಲ್ಲ, ಸರ್ಫೇಸ್ ಏರಿಯಾ ಎಲ್ಲಿ ಇನ್ಕ್ರೀಸ್ ಆಗುತ್ತೆ, ಸರ್ಫೇಸ್ ಏರಿಯಾ ಜಾಸ್ತಿ ಇದ್ದಲ್ಲಿ ವೆಪರೈಜೇಷನ್ ಕೂಡ ಜಾಸ್ತಿ ಆಗುತ್ತೆ. ವಿ ನೋ ದ್ಯಾಟ್ ದ ವೆಪರೈಜೇಷನ್ ಸರ್ಫೇಸ್ ಫೆನಾಮಿನನ್. ನಾನು ಆವಾಗಲೇ ಹೇಳಿದೆ ಇದೊಂದು ಸರ್ಫೇಸ್ ಫೆನಾಮಿನನ್. ಇಫ್ ದ ಸರ್ಫೇಸ್ ಏರಿಯಾ ಈಸ್ ಇನ್ಕ್ರೀಸಸ್, ದ ರೇಟ್ ಆಫ್ ವೆಪರೈಜೇಷನ್ ಆಲ್ಸೋ ಇನ್ಕ್ರೀಸಸ್. ಎಕ್ಸಾಂಪಲ್ ಯಾವುದಂದರೆ, ವೈಲ್ ಫುಟ್ಟಿಂಗ್ ದ ಕ್ಲಾತ್ಸ್ ಫಾರ್ ಡ್ರೈಯಿಂಗ್ ಅಪ್ ವಿ ಸ್ಪ್ರೆಡ್ ದೆಮ್ ಔಟ್. ಏನು ಮಾಡ್ತೀವಿ ಅಂದರೆ ನಾವು ಅದನ್ನು ಅಗಲ ಮಾಡಿ ಏನು ಮಾಡ್ತೀವಿ ಅಂದರೆ ಅದನ್ನು ಸ್ಪ್ರೆಡ್ ಮಾಡಿ ಇಡ್ತೀವಿ. ಯಾಕಂತಂದರೆ ಸರ್ಫೇಸ್ ಏರಿಯಾ ಜಾಸ್ತಿ ಆಗಲಿ ಅಂತ. ದೆನ್ ನೆಕ್ಸ್ಟ್ ಸೆಕೆಂಡ್ ಫ್ಯಾಕ್ಟರ್ ಯಾವುದಂದ್ರೆ ನೋಡ್ಕೊಳ್ಳಿ, ಆ್ಯಂಡ್ ಇನ್ಕ್ರೀಸಿಂಗ್ ಆಫ್ ಅ ಟೆಂಪರೇಚರ್. ನಾವು ಟೆಂಪರೇಚರ್ನಲ್ಲಿ ಇನ್ಕ್ರೀಸ್ ಮಾಡೋದ್ರ ಮುಖಾಂತರ ನಾವು ಏನು ಮಾಡ್ಬೋದು ಏನಂದರೆ ಈ ವೆಪರೈಜೇಷನನ್ನು ಕೂಡ ನಾವು ಜಾಸ್ತಿ ಮಾಡ್ಬೋದು. ಯಾಕೆ ಜಾಸ್ತಿ ಆಗುತ್ತೆ ಅಂದರೆ, ನಾವು ಏನಂದರೆ ಕೈನೆಟಿಕ್ ಎನರ್ಜಿಯನ್ನು ಜಾಸ್ತಿ ಅದು ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಏನಾಗ್ತದೆ ಅಂದರೆ ಈ ವೆಪರೈಜೇಷನ್ ಆಗುತ್ತೆ ಅಂತ ನಾವು ಹೇಳ್ಕೋಬೋದು. ದ ನೆಕ್ಸ್ಟ್ ಥರ್ಡ್ ಒನ್ ಈಸ್ ಅಂದರೆ ಹ್ಯೂಮಿಡಿಟಿ, ಡಿಕ್ರೀಸಿಂಗ್ ಆಫ್ ಅ ಡಿಕ್ರೀಸಿಂಗ್ ಆಫ್ ಅ ಹ್ಯೂಮಿಡಿಟಿ. ಓಕೆ, ಹ್ಯೂಮಿಡಿಟಿ ಅಂದರೆ ಏನಂದರೆ, ಹ್ಯೂಮಿಡಿಟಿ ಈಸ್ ದ ಅಮೌಂಟ್ ಆಫ್ ವಾಟರ್ ವೇಪರ್ ಪ್ರೆಸೆಂಟ್ ಇನ್ ದ ಏರ್. ಏನಂದರೆ ವಾಟರ್ ವೇಪರ್ ಅಂದರೆ ಏರ್ನಲ್ಲಿ ಇರ್ತಕ್ಕಂಥ ವಾಟರ್ ವೇಪರ್ ಎಷ್ಟಿರುತ್ತೋ ಅದನ್ನೇ ಏನಂತ ಕರೀತಾರೆ ಅಂದರೆ ಹ್ಯೂಮಿಡಿಟಿ ಅಂತ ಕರೀತಾರೆ. ಇವಾಗ ಏರ್ನಲ್ಲಿ ಒನ್ ಅಮೌಂಟ್ ಆಫ್ ವಾಟರ್ ವೇಪರ್ಸನ್ನು ಇಟ್ಕೊಳ್ಳುವಂಥ ಶಕ್ತಿ ಇರುತ್ತೆ. ನಾವಿವಾಗ ಅಲ್ಲಿ ಇನಫ್ ಆಫ್ ವಾಟರ್ ವೇಪರ್ಸ್ ಇದ್ದರೆ, ಅಲ್ಲಿ ಯಾವುದೇ ರೀತಿ ಹ್ಯೂಮಿಡಿಟಿ ಜಾಸ್ತಿ ಇದ್ದರೆ ಅವಾಗ ಏನಾಗ್ತದೆ ಅಂದರೆ ಈ ವೆಪರೈಜೇಷನ್ ಕಡಿಮೆ ಆಗ್ತದೆ. ಅಲ್ಲಿ ಇನಫ್ ಆಫ್ ವಾಟರ್ ವೇಪರ್ಸ್ ಹ್ಯೂಮಿಡಿಟಿ ಡಿಕ್ರೀಸ್ ಆದರೆ ನಾವು ಅಲ್ಲಿರ್ತಕ್ಕಂಥ ನಮ್ಮ ಸರ್ಫೇಸ್ ಏರಿಯಾದಲ್ಲಿರ್ತಕ್ಕಂಥ ವಾಟರ್ಸು ವೇಪರ್ ಆಗೋಕ್ಕೆ ಹೆಲ್ಪ್ ಆಗ್ತದೆ ಅಂತ ಇಲ್ಲಿ ನಾವು ನೋಡ್ಕೋಬೋದು. ದೆನ್ ನೆಕ್ಸ್ಟ್ ಫೋರ್ತ್ ಒನ್ ಈಸ್ ಇನ್ಕ್ರೀಸಿಂಗ್ ಇನ್ ದ ವಿಂಡ್ ಸ್ಪೀಡ್ನಲ್ಲಿ ಕೂಡ ಇನ್ಕ್ರೀಸ್ ಮಾಡೋದ್ರ ಮುಖಾಂತರ ನಾವು ಏನು ಮಾಡ್ಬೋದು ಅಂದರೆ ಏನು ಮಾಡೋದು ಅಂದರೆ ವೆಪರೈಜೇಷನ್ನ ಜಾಸ್ತಿ ಮಾಡ್ಬೋದು. ಇಟ್ ಈಸ್ ಅ ಕಾಮನ್ ಅಬ್ಸರ್ವೇಷನ್ ದ್ಯಾಟ್ ದ ಕ್ಲಾತ್ಸ್ ಡ್ರೈ ಫಾಸ್ಟರ್ ಆನ್ ದ ವಿಂಡಿ ಡೇಸ್ನಲ್ಲಿ ನಾವು ಏನಂದರೆ ಕ್ಲಾತ್ಸು ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಇದು ಯಾಕೆ ಆಗ್ತದೆ ಅಂದರೆ, ವಿತ್ ದ ಇನ್ಕ್ರೀಸಿಂಗ್ ಇನ್ ದ ವಿಂಡ್ ಸ್ಪೀಡ್ ದ ಪಾರ್ಟಿಕಲ್ಸ್ ಆಫ್ ದ ವಾಟರ್ ವೇಪರ್ ಮೂವ್ ಅವೇ ವಿತ್ ದ ವಿಂಡ್ ಜೊತೆಗೆ ಅವು ಏನಾಗ್ತಾವೆ ಅಂದರೆ ವಾಟರ್ ಪಾರ್ಟಿಕಲ್ಸು ಏನಾಗ್ತಾವೆ ಅಂದರೆ ಮೂವ್ ಆಗಿ ವೇಫರ್ ಆಗಿ ಕನ್ವರ್ಟ್ ಆಗ್ತದೆ. ಡಿಕ್ರೀಸಿಂಗ್ ದ ಅಮೌಂಟ್ ಆಫ್ ವಾಟರ್ ವೇಫರ್ ಇನ್ ದ ಸರೌಂಡಿಂಗ್ಸ್. ಅದಲ್ಲದೆ ಏನಾಗ್ತದೆ ಅಂದರೆ ವಾಟರ್ ವೇಫರ್ಸು ಏನಂದರೆ ವಾಟರ್ ವೇಫರ್ ಪಾರ್ಟಿಕಲ್ಸ್ ಏನಿರ್ತಾವೆ ಅಂದರೆ ಅವುಗಳು ವಿಂಡ್ ಜೊತೆಗೆ ಹೋಗ್ಬಿಟ್ಟು ಏನಾಗ್ತಾವೆ ಅಂದರೆ ವಾಟರ್ ವೇಫರ್ನ ಹ್ಯೂಮಿಡಿಟಿಯನ್ನು ಕಡಿಮೆ ಮಾಡ್ತಾವೆ. ಹ್ಯೂಮಿಡಿಟಿ ಕಡಿಮೆ ಮಾಡೋದ್ರ ಮುಖಾಂತರ ಏನಾಗ್ತದೆ ಅಂದರೆ ಏನಂದರೆ ಈ ವೆಪರೈಜೇಷನ್ ಜಾಸ್ತಿ ಆಗ್ತದೆ ಅಂತ ನಾವು ಹೇಳ್ಬೋದು. ನಾವು ಜಸ್ಟ್ ಇವಾಗ ಏನು ನೋಡ್ಕೊಂಡಿವಿ ಅಂದರೆ ಈ ವೆಪರೈಜೇಷನ್ ಅಂದರೆ ಏನು, ಈ ವೆಪರೈಜೇಷನ್ ಆಗ್ಬೇಕಂದ್ರೆ ಯಾವ್ಯಾವ ಫ್ಯಾಕ್ಟರ್ಸು ಎಫೆಕ್ಟ್ ಆಗ್ತವೆ ಅನ್ನೋದನ್ನು ನಾವು ನೋಡ್ಕೊಂಡ್ವಿ. ಇವಾಗ ಜಸ್ಟ್ ಏನೋ ನೋಡ್ಕೋಬೇಕಂತಂದರೆ ಈ ವೆಪರೈಜೇಷನ್ನು ಕೂಲಿಂಗನ್ನು ಉಂಟು ಮಾಡ್ತದೇನು, ಈ ವೆಪರೈಜೇಷನ್ನಿಂದ ಕೂಲಿಂಗ್ ಆಗ್ತದೆ ಅನ್ನೋದನ್ನು ನೋಡ್ಕೊಂಡು ಹೋಗೋಣ. ಎಸ್, ಈ ವೆಪರೈಜೇಷನ್ ಆಗೋದ್ರ ಮುಖಾಂತರನೂ ಕೂಲಿಂಗ್ ಆಗುತ್ತೆ. ಯಾಕಾಗುತ್ತೆ, ಏನಾಗುತ್ತೆ ಅನ್ನೋದನ್ನು ನಾವಿವಾಗ ನೋಡ್ಕೊಂಡು ಹೋಗೋಣ. ಇನ್ ದ ಓಪನ್ ವೆಸಲ್ ದ ಲಿಕ್ವಿಡ್ ಕೀಪ್ಸ್ ಆನ್ ದ ಇವೆಪರೇಟಿಂಗ್. ದ ಪಾರ್ಟಿಕಲ್ಸ್ ಆಫ್ ಅ ಲಿಕ್ವಿಡ್ ಅಬ್ಸಾರ್ಬ್ಸ್ ದ ಎನರ್ಜಿ ಫ್ರಮ್ ದ ಸರೌಂಡಿಂಗ್ ಟು ದ ರೀಜನ್ ದ್ಯಾಟ್ ದ ಎನರ್ಜಿ ಲಾಸ್ಟ್ ಡ್ಯೂರಿಂಗ್ ದ ಇವೆಪರೈಜೇಷನ್. ಇವಾಗ ಏನಾಗಿರ್ತದೆ ಅಂದರೆ ಈ ವೆಪರೈಜೇಷನ್ ಆಗುವಾಗ ಎನರ್ಜಿ ಏನಾಗ್ತಂದರೆ ಲಾಸ್ಟ್ ಕೂಡ ಆಗುತ್ತೆ, ದೆನ್ ಅಗೇನ್ ಗೇನ್ ಕೂಡ ಆಗುತ್ತೆ. ಎಲ್ಲಿ ಲಾಸ್ಟ್ ಆಗುತ್ತೆ ಅಂದರೆ ಎಲ್ಲಿ ಗೇನ್ ಆಗುತ್ತೆ ಅನ್ನೋದನ್ನು ನಾವು ಇವಾಗ ನೋಡ್ಕೋಣ. ಇವಾಗ ಇದೊಂದು ವಾಟರ್ನ ಇದರಲ್ಲಿರ್ತದೆ ವಾಟರ್ ಅಂದ್ಕೊಳ್ಳಿ. ಸರ್ಫೇಸ್ನಲ್ಲಿ ಏನಾಗ್ತವೆ ಅಂದರೆ ಎನರ್ಜಿ ಗೇನ್ ಮಾಡ್ಕೋತವೆ. ಯಾವ ಗೇನ್ ಮಾಡ್ಕೋತವೆ, ಸರ್ಫೇಸ್ನಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಸು ಎನರ್ಜಿ ಗೇನ್ ಮಾಡಿಕೊಂಡು ಅವಾಗ ಏನಾಗ್ತದೆ ಅಂತಂದರೆ ಟೆಂಪರೇಚರ್ನ ಪಡ್ಕೊಂಡು ಎನರ್ಜಿ ಗೇನ್ ಮಾಡ್ಕೊಂಡು ಏನಾಗ್ತಾವೆ ಅಂದರೆ ಅವು ವೇಫರ್ ಆಗಿ ಹೋಗ್ತವೆ. ಆ್ಯಂಡ್ ಅದೇ ರೀತಿ ಒಳಗಡೆ ಇರ್ತಕ್ಕಂಥ ಪಾರ್ಟಿಕಲ್ಸ್ ಏನು ಮಾಡ್ತಾವೆ ಅಂದರೆ ಅವುಗಳು ಏನು ಮಾಡ್ತಾವೆ ಅಂದರೆ ಕೂಲಿಂಗ್ ಆಗ್ತವೆ ಬೈ
ಲೂಸಿಂಗ್ ದ ಎನರ್ಜಿ. ಇದರಿಂದ ಏನಾಗ್ತದೆ ಅಂದರೆ ಕೂಲಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ದಿಸ್ ಅಬ್ಸಾರ್ಷನ್ ಆಫ್ ದ ಎನರ್ಜಿ ಫ್ರಮ್ ದ ಸರೌಂಡಿಂಗ್ಸ್ ಮೇಕ್ ದ ಸರೌಂಡಿಂಗ್ಸ್ ಕೋಲ್ಡ್. ಏನು ಮಾಡ್ತಂದರೆ ಆ ಅಬ್ಸರ್ವೇಷನ್ ಮಾಡೋದ್ರು ಸರೌಂಡಿಂಗ್ಸ್ನಿಂದ ಎನರ್ಜಿನ ತೊಗೊಳೋದ್ರಿಂದ ಅಲ್ಲಿ ಸರೌಂಡಿಂಗ್ಸ್ನಲ್ಲಿರ್ತಕ್ಕಂಥ ಎಲ್ಲನೂ ಏನಾಗ್ತವೆ ಅಂದರೆ ಅವು ಎನರ್ಜಿನ ಕೊಟ್ಟಿರ್ತವೆ, ಎನರ್ಜಿನ ಲಾಸ್ಟ್ ಮಾಡ್ಕೊಂಡಿರ್ತವೆ. ಆ ಲಾಸ್ಟ್ ಮಾಡ್ಕೊಂಡಿರ್ತಕ್ಕಂಥ ಎನರ್ಜಿಯಿಂದ ಏನಾಗ್ತವೆ ಅಂದರೆ ಕೋಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ನಾವು ಹೇಳ್ಬೋದು. ವಾಟ್ ಹ್ಯಾಪನ್ಸ್ ವೆನ್ ದ ಫೋರ್ಸಮ್ ಅಸೆಟೋನ್ ಹಾಕಿದಾಗ ಏನಾಗ್ತದೆ, ಇದನ್ನು ನೇಲ್ ಪಾಲಿಶ್ ರಿಮೂವರ್ ಅಂತ ಕರೀತಾರೆ. ಬೆಳಗ್ಗೆ ನೇಲ್ ಪಾಲಿಶ್ ಹಾಕೊಂಡಿರ್ತಾರಲ್ಲ, ಅದನ್ನು ರಿಮೂವ್ ಮಾಡುವಾಗ ಹಾಕಿದಾಗ ಏನಾಗ್ತದೆ ಅಂದರೆ ಅದರಿಂದ ಫಾರ್ಮ್ ಇದ್ದದ್ದು ಏನಾಗ್ತದೆ ಅಂದರೆ ಕೂಲಿಂಗ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆ ಕೂಲಿಂಗ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಅಲ್ಲಿಯೂ ಕೂಡ ಏನಾಗ್ತದೆ ಅಂದರೆ ವೆಪರೈಸೇಷನ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಪಾರ್ಟಿಕಲ್ ಗೇನ್ ಎನರ್ಜಿ ಫ್ರಮ್ ಯುವರ್ ಫಾರ್ಮ್. ಏನು ಮಾಡ್ತಾವೆ ಅಂದರೆ ಪಾರ್ಟಿಕಲ್ಸ್ ಏನು ಮಾಡ್ತಾವೆ ಅಂದರೆ ಏನಂದರೆ ಅಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಇದು ಏನಂತ ಕರೀತಾರೆ, ಅದು ನೇಲ್ ಪಾಲಿಶ್ ಇರ್ತದಲ್ಲ, ನೇಲ್ ಪಾಲಿಶ್ ಪಾರ್ಟಿಕಲ್ಸ್ ಏನು ಮಾಡ್ತಾವೆ ಅಂತಂದರೆ ಎನರ್ಜಿನ ತೊಗೊಳ್ತವೆ. ಆದ್ದರಿಂದ ಫಾರ್ಮ್ನಿಂದ ಎನರ್ಜಿನ ತೊಗೊಳ್ತವೆ. ಆ ಫಾರ್ಮ್ನಿಂದ ಎನರ್ಜಿ ತೊಗೊಂಡಾಗ ಫಾರ್ಮ್ನಲ್ಲಿರ್ತಕ್ಕಂಥ ಎನರ್ಜಿ ಲಾಸ್ ಆಗುತ್ತೆ. ಫಾರ್ಮ್ನಲ್ಲಿರ್ತಕ್ಕಂಥ ಎನರ್ಜಿ ಲಾಸ್ ಆದಾಗ, ಹೀಟ್ ಎನರ್ಜಿ ಲಾಸ್ ಆದಾಗ ಅದೇನಾಗ್ತದೆ ಅಂದರೆ ಆಟೋಮೆಟಿಕ್ ಟೆಂಪರೇಚರ್ನಲ್ಲಿ ಕಡಿಮೆ ಆಗ್ತದೆ. ಸೊ ಇದರಿಂದ ಏನಾಗ್ತದೆ ಅಂದರೆ ಫೀಲಿಂಗ್ ಕೋಲ್ಡ್ ಆಗಿ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಅವಾಗ ಸರೌಂಡಿಂಗ್ಸ್ನಲ್ಲಿ ಇವೆಪರೇಟ್ ಕಾಸಿಂಗ್ ದ ಫಾರ್ಮ್ ಟು ಕೂಲ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಅಗೇನ್ ಹಾಟ್ ಸನ್ನಿ ಡೇಸ್ನಲ್ಲಿ ಪೀಪಲ್ ಸ್ಪ್ರಿಂಕಲ್ ವಾಟರ್ ಆನ್ ದ ರೂಫ್ ಆರ್ ಓಪನ್ ಗ್ರೌಂಡ್ ಬಿಕಾಸ್ ಆಫ್ ದ ಲಾರ್ಜ್ ಲೀಟೆಂಟ್ ಹೀಟ್. ವೆಪರೈಸೇಷನ್ ಆಫ್ ದ ವಾಟರ್ ಹೆಲ್ಪ್ಸ್ ಟು ಕೂಲ್ ದ ಸರ್ಫೇಸ್. ಇಲ್ಲಿಯೂ ಕೂಡ ಸೇಮ್ ಟು ಸೇಮ್ ಸರ್ಫೇಸ್ನಲ್ಲಿ ಇರ್ತಕ್ಕಂಥ ಲೀಟೆಂಟ್ ಹೀಟ್ ಏನಿರ್ತದಲ್ಲ, ಈ ಹೀಟ್ನ ಏನಂದರೆ ನೀರು ಹಾಕೋದ್ರ ಮುಖಾಂತರ ಏನಾಗ್ತದೆ ಅಂದರೆ ನೀರು ವೇಫರ್ ಆಗಿ ಅಲ್ಲಿ ಮೇಲ್ಗಡೆ ನೀರು ಹಾಕೋದ್ರ ಮುಖಾಂತರ ಸರ್ಫೇಸ್ನಲ್ಲಿರ್ತಕ್ಕಂಥ ಲೀಟೆಂಟ್ ಹೀಟ್ನ ಮುಖಾಂತರ ಅದು ವೇಫರ್ ಆಗಿ ಕನ್ವರ್ಟ್ ಆಗ್ತದೆ. ಆ ವೇಫರು ಆ ಗ್ರೌಂಡ್ನಲ್ಲಿರ್ತಕ್ಕಂಥ ಎನರ್ಜಿನ ಹೀರ್ಕೊಳ್ಳುತ್ತೆ. ಆ ಗ್ರೌಂಡ್ನಲ್ಲಿರ್ತಕ್ಕಂಥ ಎನರ್ಜಿನ ಹೀರ್ಕೊಂಡಾಗ ಗ್ರೌಂಡ್ನಲ್ಲಿರ್ತಕ್ಕಂಥ ಎನರ್ಜಿ ಲಾಸ್ಟ್ ಆಗುತ್ತೆ. ಸೊ ಅಲ್ಲಿ ಏನಾಗ್ತದೆ ಅಂತಂದರೆ ಟೆಂಪರೇಚರ್ ಆಟೋಮೆಟಿಕ್ ಡಿಕ್ರೀಸ್ ಆಗುತ್ತೆ. ಟೆಂಪರೇಚರ್ ಡಿಕ್ರೀಸ್ ಆಗೋದ್ರ ಮುಖಾಂತರ ಏನಾಗ್ತದೆ ಅಂದರೆ ಕೂಲ್ ಆಗುತ್ತೆ. ಹಾಟ್ ಸರ್ಫೇಸ್ ಇದ್ದು ಕೂಲಾಗಿ ಕನ್ವರ್ಟ್ ಆಗ್ತದೆ ಅಂತ ಇಲ್ಲಿ ಹೇಳ್ಬೋದು. ದೆನ್ ನೆಕ್ಸ್ಟ್ ಅಗೇನ್ ಏನಂದರೆ ಯು ಕ್ಯಾನ್ ಸೈಡ್ ಸಮ್ ಅದರ್ ಎಕ್ಸಾಂಪಲ್. ಇನ್ನೂ ಅದರ್ ಎಕ್ಸಾಂಪಲ್ ಇದೆ. ನೀರಿನ ಕುಡಿಕಿನಲ್ಲಿ ನೀರಿಟ್ಟಾಗ ಸೊ ಅದು ಕೂಡ ಏನಾಗ್ತದೆ ಅಂದರೆ ಇವೆಪರೇಟ್ ಆಗ್ತದೆ. ಇವೆಪರೇಟ್ ಆದಾಗ ಮಣ್ಣಿನ ಮಡಿಕೆಗಳಿರ್ತಾವಲ್ಲ, ಮಣ್ಣಿನ ಮಡಿಕೆಗಳಲ್ಲಿಯೂ ಕೂಡ ಏನಂದರೆ ನೀರು ಏನಾಗ್ತದೆ ಏನಂದರೆ ಕೂಲಿಂಗ್ ಇರ್ತದೆ. ಅದಕ್ಕೂ ಕೂಡ ಎಕ್ಸಾಂಪಲ್ ಏನಂದರೆ ಇವೆಪರೈಸೇಷನ್ ಅಂತ ನಾವು ಹೇಳ್ಬೋದು. ವೈ ಶುಡ್ ವಿ ವಿಯರ್ ಅ ಕಾಟನ್ ಕ್ಲಾತ್ಸ್ ಇನ್ ದ ಸಮ್ಮರ್. ಕಾಟನ್ ಬಟ್ಟೆಗಳನ್ನು ಯಾಕೆ ನಾವು ಏನಂದರೆ ಸಮ್ಮರ್ ಸೀಸನ್ಸ್ನಲ್ಲಿ ಹಾಕೋಬೇಕು ಅನ್ನೋನ ಕೇಳಿದ್ರೆ, ಕಾಟನ್ ಏನು ಮಾಡ್ತದೆ ಅಂದರೆ ಕಾಟನ್ಗೆ ಒಂದು ಕ್ವಾಲಿಟಿ ಇದೆ. ಏನು ಕ್ವಾಲಿಟಿ ಇದೆ ಅಂದರೆ ಅದು ವಾಟರ್ ಮಾಲಿಕ್ಯೂಲ್ಸ್ನ ಅಬ್ಸರ್ವ್ ಮಾಡ್ಕೋವಂಥ ಶಕ್ತಿಯನ್ನು ಹೊಂದಿರುತ್ತೆ. ಕಾಟನ್ ಬೀಯಿಂಗ್ ಅ ಗುಡ್ ಅಬ್ಸರ್ವರ್ ಆಫ್ ದ ವಾಟರ್. ಏನಂದರೆ ಇದು ಕಾಟನು ಒಳ್ಳೆ ನೀರನ್ನು ಹೀರ್ಕೊಳ್ಳೋಂಥ ಶಕ್ತಿಯನ್ನು ಹೊಂದಿರುತ್ತೆ. ಇನ್ನು ಸಮ್ಮರ್ ಸೀಸನ್ ಏನಾಗ್ತದೆ ಅಂದರೆ ಹ್ಯೂಮನ್ ಬಾಡಿ ಏನು ಮಾಡ್ತದೆ ಅಂದರೆ ಹ್ಯೂಮನ್ ಬಾಡಿ ಇದ್ದದ್ದು ಏನಂದರೆ ಸ್ವೆಟ್ಟಿಂಗ್ ಸ್ಟಾರ್ಟ್ ಮಾಡ್ತೇವೆ. ಆ ಸ್ವೆಟ್ಟನ್ನು ಏನು ಮಾಡ್ತದೆ ಅಂದರೆ ಕಾಟನು ಏನು ಮಾಡ್ತದೆ ಅಂದರೆ ಅಬ್ಸರ್ವ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡಿಕೊಂಡು ಆ ಸ್ವೆಟ್ಟನ್ನು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಆ ಸ್ವೆಟ್ ಇದ್ದದ್ದು ಏನಾಗ್ತದೆ ಅಂದರೆ ವೆಪರೈಟ್ ಆಗುತ್ತೆ. ವೆಪರೈಟ್ ಆದಾಗ ಅಲ್ಲಿ ಏನಾಗ್ತದೆ ಅಂತಂದರೆ ಕೂಲಿಂಗು ನಮ್ಮ ಬಾಡಿಗೆ ಕೂಲಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಏನಂದರೆ ಅಬ್ಸರ್ವ್ ದ ಸ್ವೆಟ್ ಎಕ್ಸ್ಪೋಸಿಂಗ್ ಟು ಇಟ್ ದ ಅಟ್ಮಾಸ್ಫಿಯರ್ ಫಾರ್ ದ ಈಸಿ ವೆಪರೈಸೇಷನ್. ಏನಂದರೆ ವೆಪರೈಸೇಷನ್ ಆಗುತ್ತೆ. ವೆಪರೈಸೇಷನಿಂದ ನಮ್ಮ ಬಾಡಿ ಕೂಲಾಗಿ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕಾದ್ರೆ ಸನ್ನಿ ಸೀಸನ್ಸ್ ಅಥವಾ ಸಮ್ಮರ್ನಲ್ಲಿ ಏನಂದರೆ ಕಾಟನ್ ಬಟ್ಟೆಗಳನ್ನು ಹಾಕೋಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಇನ್ನು ಲಾಸ್ಟ್ ಒನ್ ಏನಂದರೆ ವೈ ಡು ವಿ ಸಿ ವಾಟರ್ ಡ್ರಾಪ್ಲೆಟ್ಸ್ ಆನ್ ದ ಔಟರ್ ಸರ್ಫೇಸ್ ಆಫ್ ದ ಗ್ಲಾಸ್ ಕಂಟೈನಿಂಗ್ ದ ಐಸ್ ವಾಟರ್. ಇವಾಗ ನೋಡಿದ್ದೀರಾ ಐಸ್ ತುಂಬ್ಕೊಂಡಿರ್ತಕ್ಕಂಥ ವಾಟರ್ನಲ್ಲಿ ನೋಡಿ, ಕೋಲ್ಡ್ ವಾಟರ್ ಅಥವಾ ಐಸ್ ತುಂಬ್ಕೊಂಡಿರ್ತಕ್ಕಂಥ ವಾಟರ್ನ ಬಾಟ್ಲ್ ಅಂದ್ಕೊಳ್ಳಿ. ಇದು ಐಸ್ ತುಂಬ್ಕೊಂಡಿರ್ತಕ್ಕಂಥ ವಾಟರ್ ಬಾಟ್ಲ್. ಬಟ್ ಹೊರಗಡೆ ಏನಾಗ್ತದೆ, ಹೊರಗಡೆ ಇಟ್ಟಾಗ ನೀರಿನ ಡ್ರಾಪ್ಲೆಟ್ಸು ಅದರ ಮೇಲೆ ಬೀಳೋ ಥರ ಆಗಿರುತ್ತೆ. ಅದು ಯಾಕಾಗುತ್ತೆ ಅಂದರೆ ನೋಡ್ಕೊಳ್ಳಿ, ವಾತಾವರಣದಲ್ಲಿ ಏನಿರ್ತಾವಂದರೆ ಹ್ಯೂಮಿಡಿಟಿ ಇರುತ್ತೆ. ಹ್ಯೂಮಿಡಿಟಿ ಅಂದರೆ ಏನಂತ ನಾವು ಆವಾಗಲೇ ನೋಡ್ಕೊಂಡು, ಹ್ಯೂಮಿಡಿಟಿ ಅಂದರೆ ದ ವಾಟರ್ ವೇಪರ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದ ಏರ್. ಏನಂದರೆ ವಾಟರ್ ವೇಪರ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದ ಏರ್. ಇವುಗಳು ಏನಂದರೆ ಇಲ್ಲಿ ಏನಂದರೆ ಐಸ್ ಬಾಟಲ್ನ ಕಡೆಗೆ ಬಂದಾಗ ಆ ವೇಫರ್ ಫಾರ್ಮ್ನಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ ಏನು ಮಾಡ್ತಾವತ್ತಂದರೆ ಅವುಗಳು ಕಡಿಮೆ ಟೆಂಪರೇಚರ್ನಲ್ಲಿ ಬಂದಾಗ, ಲೆಸ್ ಟೆಂಪರೇಚರ್, ಇದು ಪಾರ್ಟಿಕಲ್ ಅಂದರೆ ಐಸು ಲೆಸ್ ಟೆಂಪರೇಚರ್ನ ಹೊಂದಿರುತ್ತೆ. ಆ ಲೆಸ್ ಟೆಂಪರೇಚರ್ಗೆ ಬಂದಾಗ ಏನಂದರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೆಚ್ಚಾಗಿ ಅದೇನಾಗ್ತದೆ ಅಂದರೆ
ಲಿಕ್ವಿಡ್ ಫಾರ್ಮ್ಗೆ ಕನ್ವರ್ಟ್ ಆಗ್ತದೆ. ಆ್ಯಂಡ್ ಕೈನೆಟಿಕ್ ಎನರ್ಜಿಯನ್ನು ಕಳ್ಕೊಂಡು ಲಿಕ್ವಿಡ್ ಫಾರ್ಮ್ಗೆ ಕನ್ವರ್ಟ್ ಆಗಿ ಅದರ ಮೇಲ್ಗಡೆ ಏನಂದರೆ ಡ್ರಾಪ್ಲೆಟ್ ಆಗಿ ಅಂದರೆ ವಾಟರ್ ಡ್ರಾಪ್ಲೆಟ್ ಥರ ಏನಾಗ್ತದೆ ಅಂದರೆ ವಾಟರ್ ಬಿದ್ದಂಗೆ ಆಗತ್ತೆ ಅಂತ ನಾವು ಇಲ್ಲಿ ಹೇಳ್ಬೋದು. ಅದನ್ನೇ ಇಲ್ಲಿಯೂ ಕೂಡ ಹೇಳಿದ್ದಾರೆ, ನೋಡ್ಕೊಂಡೋಗಿ. ಲೆಟ್ ಅಸ್ ಟೇಕ್ ಸಮ್ ಐಸ್ ಕೋಲ್ಡ್ ವಾಟರ್ ಇನ್ ಅ ಟ್ರಮ್ಲೆಟ್ ಆ್ಯಂಡ್ ಸಿ we will see water droplets on the outer surface of the tumbler. The water vapor present in the air, ನಾನು ಅವಾಗಲೇ ಹೇಳಿದ್ನಲ್ಲ ವಾಟರ್ ವೇಫರ್ ಇರ್ತದಲ್ಲ ಏರ್ನಲ್ಲಿ, ಆನ್ ಕಮಿಂಗ್ ದ ಕಾಂಟ್ಯಾಕ್ಟ್ ವಿತ್ ದ ಕೋಲ್ಡ್ ಗ್ಲಾಸ್ ಆಫ್ ದ ವಾಟರ್, ಕೋಲ್ಡ್ ಗ್ಲಾಸ್ ವಾಟರ್ನ ಕಾಂಟ್ಯಾಕ್ಟ್ಗೆ ಬಂದಾಗ ಲೂಸಸ್ ಎನರ್ಜಿ, ಅದು ಎನರ್ಜಿನ ಕಳ್ಕೊಳ್ಳುತ್ತೆ. ಆ್ಯಂಡ್ ಗೆಟ್ ಕನ್ವರ್ಟೆಡ್ ಟು ಲಿಕ್ವಿಡ್ ಸ್ಟೇಟ್ಗೆ ಕನ್ವರ್ಟ್ ಆಗುತ್ತೆ. ವಿಚ್ ವಿ ಸಿ ಆ್ಯಸ್ ವಾಟರ್ ಡೆಪ್ಲೆಟ್, ಅವುಗಳನ್ನು ನಾವು ಏನಂತ ನೋಡ್ಬೋದು, ವಾಟರ್ ಡೆಪ್ಲೆಟ್ನ ರೂಪದಲ್ಲಿ ನೋಡ್ಬೋದು ಅಂತ ಹೇಳ್ತಿದ್ದಾರೆ. ನಾವಿವಾಗ ಟೋಟಲ್ ಹೋಲ್ ಏನಂದರೆ ಸಿಲೆಬಸ್ ಅಂದರೆ ಈ ಚಾಪ್ಟರ್ನಲ್ಲಿ ಏನೇನು ನೋಡ್ಕೊಂಡಿವಿ ಅಂದರೆ, ಮ್ಯಾಟರ್ ಇದ್ದದ್ದು ಸ್ಮಾಲ್ ಪಾರ್ಟಿಕಲ್ಸ್ನ ಮುಖಾಂತರ ಮಾಡಲ್ಪಟ್ಟಿದೆ. ಈ ಮ್ಯಾಟರು 3 ಸ್ಟೇಟ್ನಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ, ಒಂದು ಸಾಲಿಡು, ಲಿಕ್ವಿಡು ಆ್ಯಂಡ್ ಗ್ಯಾಸಿಯಸ್ ಫಾರ್ಮ್ನಲ್ಲಿ. ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿರ್ತದಲ್ಲ ಮ್ಯಾಕ್ಸಿಮಮ್ ಇರ್ತದೆ ಯಾವುದು ಸಾಲಿಡ್ಸ್ನಲ್ಲಿ, ಇಂಟರ್ಮೀಡಿಯೇಟ್ ಇರ್ತದೆ ಲಿಕ್ವಿಡ್ನಲ್ಲಿ, ಆ್ಯಂಡ್ ಮಿನಿಮಮ್ ಇರ್ತದೆ ಗ್ಯಾಸಿಯಸ್ನಲ್ಲಿ. ನೆಕ್ಸ್ಟ್ ಏನಂದರೆ ಸ್ಪೇಸ್ ಬಿಟ್ವೀನ್ ದ ಕಾಂಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಏನಿರ್ತದಲ್ಲ, ದ ಸ್ಪೇಸ್ ಬಿಟ್ವೀನ್ ದ ಕಾಂಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ನಲ್ಲಿ ಏನಿರ್ತದಲ್ಲ, ಆ್ಯಂಡ್ ಕೈನೆಟಿಕ್ ಎನರ್ಜಿ ಏನಿರ್ತದಲ್ಲ ಅದು ಮಿನಿಮಮ್ ಇರ್ತದೆ ಎಲ್ಲಿ, ಸಾಲಿಡ್ನಲ್ಲಿ, ಇಂಟರ್ಮೀಡಿಯೇಟ್ ಇರ್ತದೆ ಲಿಕ್ವಿಡ್ನಲ್ಲಿ, ಆ್ಯಂಡ್ ಮ್ಯಾಕ್ಸಿಮಮ್ ಇರ್ತದೆ ಗ್ಯಾಸಿಯಸ್ ಫಾರ್ಮ್ನಲ್ಲಿ ಏನಿರ್ತದೆ ಮ್ಯಾಕ್ಸಿಮಮ್ ಇರ್ತದೆ ಕೈನೆಟಿಕ್ ಎನರ್ಜಿ ಆ್ಯಂಡ್ ಸ್ಪೇಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಏನಂದರೆ ಅರೇಂಜ್ಮೆಂಟ್ ಆಫ್ ಅ ಪಾರ್ಟಿಕಲ್ಸ್. ಇಲ್ಲಿ ಏನಂದರೆ ಅರೇಂಜ್ಮೆಂಟ್ ಆಫ್ ಅ ಪಾರ್ಟಿಕಲ್ಸ್ ಏನಿರ್ತಾವಲ್ಲ ಆ ಪಾರ್ಟಿಕಲ್ಸು ಮೋಸ್ಟ್ ಆರ್ಡರ್ ಆಗಿರ್ತವೆ ಯಾವುದರಲ್ಲಿ, ಸಾಲಿಡ್ನಲ್ಲಿ ಅಂತ ಹೇಳ್ಬೋದು. ಇನ್ ಕೇಸ್ ಆಫ್ ಲಿಕ್ವಿಡ್ನಲ್ಲಿ ಏನಂದರೆ ಪಾರ್ಟಿಕಲ್ಸ್ ಕ್ಯಾನ್ ಸ್ಲೀಪ್ ಆ್ಯಂಡ್ ಸ್ಲೈಡ್ ಓವರ್ ಈಚ್ ಅದರ್ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟು ಗ್ಯಾಸಸ್ನಲ್ಲಿ ಯಾವುದೇ ರೀತಿಯ ಆರ್ಡರ್ ಇರಲ್ಲ, ಅವು ರ್ಯಾಂಡಮ್ ಆಗಿ ಯಾವ ಕಡೆ ಬೇಕೋ ಆ ಕಡೆ ಮೂವ್ಮೆಂಟ್ ಆಗ್ತಾ ಇರ್ತವೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ದ ಸ್ಟೇಟ್ ಆಫ್ ಮ್ಯಾಟರ್ ಕ್ಯಾನ್ ಇಂಟರ್ ಕನ್ವರ್ಟೇಬಲ್, ಏನಂದರೆ ಸ್ಟೇಟ್ ಆಫ್ ಮ್ಯಾಟರು ಒಂದರಿಂದ ಇನ್ನೊಂದು ಕನ್ವರ್ಟ್ ಆಗ್ಬೋದು ಅಂತ ನಾವು ನೋಡ್ಕೊಂಡಿದ್ದೇವೆ. ಆ್ಯಂಡ್ ದ ಸ್ಟೇಟ್ ಆಫ್ ಮ್ಯಾಟರ್ ಕ್ಯಾನ್ ಬಿ ಚೇಂಜ್ಡ್ ಬೈ ಚೇಂಜಿಂಗ್ ಇಟ್ಸ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಓಕೆ, ದ ನೆಕ್ಸ್ಟ್ ಸಬ್ಲಿಮೇಷನ್ ಅಂದರೆ ಏನಂತ ನೋಡ್ಕೊಂಡಿದ್ದೀವಿ, ಅದೇನೆಂದರೆ ಸಾಲಿಡ್ ಸ್ಟೇಟ್ ಇದ್ದದ್ದು ಡೈರೆಕ್ಟ್ಲಿ ಗ್ಯಾಸಿಯಸ್ ಸ್ಟೇಟ್ಗೆ ಕನ್ವರ್ಟ್ ಆಗೋದು ವಿತೌಟ್ ಚೇಂಜಿಂಗ್ ಥ್ರೂ ಲಿಕ್ವಿಡ್ ಸ್ಟೇಟ್, ಇದನ್ನು ಏನಂತಾರೆ ಸಬ್ಲಿಮೇಷನ್ ಅಂತ ಕರೀತಾರೆ. ಇದ್ರ ಉಲ್ಟಾ ಏನಂದರೆ ಡಿಪೋಸಿಷನ್ ಅಂತ ಹೇಳ್ಬೋದು. ಈ ಡಿಪೋಸಿಷನ್ ಅಂದರೆ ಏನಂದರೆ ಗ್ಯಾಸಿಯಸ್ ಸ್ಟೇಟ್ ಇದ್ದದ್ದು ಡೈರೆಕ್ಟ್ಲಿ ಸಾಲಿಡ್ ಸ್ಟೇಟ್ಗೆ ಆಗೋದು ವಿತೌಟ್ ಗೋಯಿಂಗ್ ಟು ಲಿಕ್ವಿಡ್ ಸ್ಟೇಟ್ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಬಾಯ್ಲಿಂಗ್ ಅಂದರೆ ಏನು, ಬಾಯ್ಲಿಂಗ್ ಇಸ್ ಅ ಬಲ್ಕ್ ಫೆನಾಮಿನನ್, ಅಂದರೆ ಫೋಲ್ ಫೆನಾಮಿನನ್, ಅದು ವಾಟರ್ನಲ್ಲಿರ್ತಕ್ಕಂಥ ಎಲ್ಲ ಪಾರ್ಟಿಕಲ್ಸ್ಗೆ ಸಂಬಂಧಪಡುತ್ತೆ. ದ ಪಾರ್ಟಿಕಲ್ ಫ್ರಮ್ ಅ ಬಲ್ಕ್ ಅಂದರೆ ಓಲ್ ಆಫ್ ದ ಲಿಕ್ವಿಡ್ ಕ್ಯಾನ್ ಚೇಂಜ್ ಇಂಟು ವೇಪರ್ ಸ್ಟೇಟ್. ಅಲ್ಲಿ ಪಾರ್ಟಿಕಲ್ಸ್ ಅಂದರೆ ವಾಟರ್ನಲ್ಲಿರ್ತಕ್ಕ ಎಲ್ಲ ಪಾರ್ಟಿಕಲ್ಸ್ಗೆ ಅದು ಸಂಬಂಧಪಡುತ್ತೆ ಮತ್ತು ಎಲ್ಲ ಪಾರ್ಟಿಕಲ್ಸ್ ಕೂಡ ವೇಪರ್ ಸ್ಟೇಟ್ಗೆ ಹೋಗ್ತವೆ. ದೆನ್ ನೆಕ್ಸ್ಟ್ ಇವಾಪರೈಸೇಷನ್ ಇದು ಸರ್ಫೇಸ್ ಫೆನಾಮಿನನ್. ಸರ್ಫೇಸ್ ಅಂದರೆ ಅದು ಸರ್ಫೇಸ್ನಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ಗೆ ಮಾತ್ರ ಸಂಬಂಧಪಡುತ್ತೆ. ಪಾರ್ಟಿಕಲ್ಸ್ ಫ್ರಮ್ ದ ಸರ್ಫೇಸ್ ಗೇನ್ ಎನರ್ಜಿ enough energy to overcome the force of attraction and present in the liquid and change into the vapor state ಅಂತ ನಾವು ಹೇಳ್ಬೋದು. Then next, the rate of evaporization depends upon the surface area existing in the atmosphere, the temperature, the humidity and the wind speed. ಏನಂದರೆ ಅಟ್ಮಾಸ್ಫಿಯರ್ನಲ್ಲಿರ್ತಕ್ಕಂಥ ಸರ್ಫೇಸ್ ಏರಿಯಾ, ಟೆಂಪರೇಚರ್, ಹ್ಯೂಮಿಡಿಟಿ ಮತ್ತು ವಿಂಡ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದ ರೇಟ್ ಆಫ್ ಯಾವುದಂದ್ರೆ ರೇಟ್ ಆಫ್ ಇವ್ಯಾಪರೈಸೇಷನ್ ಅಂತ ಹೇಳ್ಬೋದು. ಇವ್ಯಾಪರೈಸೇಷನ್ ಏನು ಮಾಡ್ತದೆ ಅಂದರೆ ಕೂಲಿಂಗನ್ನು ಉಂಟು ಮಾಡ್ತದೆ ಅಂತ ನಾವು ನೋಡ್ಕೊಂಡಿದ್ದೇವೆ. ದೆನ್ ನೆಕ್ಸ್ಟ್ ಏನಂದರೆ ಲೇಟೆಂಟ್ ಹೀಟ್ ಆಫ್ ವೆಪರೈಸೇಷನ್ ಅಂದರೆ ಏನಂತಂದರೆ ಹೀಟ್ ಎನರ್ಜಿ ರಿಕ್ವೈರ್ಡ್ ಟು ಚೇಂಜ್ 1 kg ಆಫ್ ಲಿಕ್ವಿಡ್ ಟು ಗ್ಯಾಸ್. ಅಂದರೆ ಏನಂದರೆ ಹೀಟ್ ಎನರ್ಜಿ ಬೇಕಾಗುತ್ತೆ ಯಾವುದಂದರೆ 1 kg ಆಫ್ ಲಿಕ್ವಿಡ್ ಇದ್ದದ್ದನ್ನು ಗ್ಯಾಸ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಇನ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್. ಏನಂದರೆ ಅದರ ಬಾಯ್ಲಿಂಗ್ ಪಾಯಿಂಟ್ನಲ್ಲಿ ಏನಂದರೆ ಕನ್ವರ್ಟ್ ಮಾಡಬೇಕಂದ್ರೆ ಅದಕ್ಕೆ ಹೀಟ್ ಎನರ್ಜಿ ಬೇಕಾಗುತ್ತೆ. ಆ ಹೀಟ್ ಎನರ್ಜಿಯನ್ನು ಏನಂತ ಕರೀತಾರೆ ಅಂದರೆ ಲೇಟೆಂಟ್ ಹೀಟ್ ಆಫ್ ಇವ್ಯಾಪರೈಸೇಷನ್ ಅಂತ ಕರೀತಾರೆ. ಸೇಮ್ ಟು ಸೇಮ್ ಆ್ಯಸ್ ಏನಂದರೆ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್. ಇದೇನಂದರೆ ಹೀಟ್ ಎನರ್ಜಿ ಬೇಕಾಗುತ್ತೆ, ಹೀಟ್ ಎನರ್ಜಿ ರಿಕ್ವೈರ್ಡ್ ಆಗುತ್ತೆ ಯಾವುದಕ್ಕಂದರೆ 1 kg ಆಫ್ ಸಾಲಿಡ್ ಇದ್ದನ್ನು ಲಿಕ್ವಿಡ್ಗೆ ಕನ್ವರ್ಟ್ ಮಾಡಬೇಕಂದ್ರೆ, ಮೆಲ್ಟ್ ಮಾಡಬೇಕಂದ್ರೆ ಆ್ಯಟ್ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್ನಲ್ಲಿ ಮಾಡಬೇಕಂದ್ರೆ ಇದನ್ನು ಏನಂತ ಕರೀತಾರೆ, ಆ ಹೀಟನ್ನು ಅಮೌಂಟ್ ಆಫ್ ಹೀಟ್ ಎನರ್ಜಿ ಏನು ಇರುತ್ತಲ್ಲ ಅದನ್ನೇ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರೀತಾರೆ. ದೆನ್ ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ ಸಮ್ ಕ್ವಾಂಟಿಟೀಸ್ ಆ್ಯಂಡ್ ದೇರ್ ಯೂನಿಟ್ಸನ್ನು ಇವಾಗ ನೆನಪು ಮಾಡ್ಕೊಳ್ಳೋಣ. ಅವುಗಳು ಅಂದರೆ
ಫಸ್ಟ್ ಒನ್ ಈಸ್ ಟೆಂಪರೇಚರ್ ಅನ್ನೋದು ಯೂನಿಟ್ ಯಾವುದಂದರೆ ಕೆಲ್ವಿನ್ ಬರುತ್ತೆ, ಇದ್ರ ಸಿಂಬಲ್ ಕೆ ಅಂತ ಬರುತ್ತೆ, ಲೆಂತ್ದು ಮೀಟರ್ ಬರುತ್ತೆ, ಸ್ಮಾಲ್ ಎಮ್ ಬರುತ್ತೆ. ದೆನ್ ನೆಕ್ಸ್ಟ್ ಮಾಸ್ದು ಕಿಲೋಗ್ರಾಮ್ ಬರುತ್ತೆ ಯೂನಿಟ್, ಆ್ಯಂಡ್ ನೆಕ್ಸ್ಟ್ ಇದ್ರ ಸಿಂಬಾಲು ಕೆ ಜಿ ಬರುತ್ತೆ. ದೆನ್ ನೆಕ್ಸ್ಟ್ ವೇಟ್ದು ನ್ಯೂಟನ್ ಬರುತ್ತೆ ಯೂನಿಟು, ಆ್ಯಂಡ್ ದೆನ್ ನೆಕ್ಸ್ಟ್ ಇದ್ರದ್ದು ಕ್ಯಾಪಿಟಲ್ ಎನ್ ಅಂತ ಸಿಂಬಾಲನ್ನು ತೋರಿಸ್ತದೆ. ವಾಲ್ಯೂಮ್ದು ಕ್ಯೂಬಿಕ್ ಮೀಟರ್ ಬರುತ್ತೆ, ಇದ್ರದ್ದು ಎಮ್ ಕ್ಯೂಬ್ ಅಂತ ಏನಂದರೆ ಸಿಂಬಾಲ್ ಬರುತ್ತೆ. ದೆನ್ ನೆಕ್ಸ್ಟ್ ಡೆನ್ಸಿಟಿದು ಕಿಲೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ ಅಂತ ಬರುತ್ತೆ, ಆ್ಯಂಡ್ ಇದ್ರ ಸಿಂಬಾಲ್ ಏನಂದರೆ ಕೆ ಜಿ ಮೀಟರ್ ಮೈನಸ್ ಕ್ಯೂಬ್ ಅಂತ ಬರುತ್ತೆ. ದೆನ್ ನೆಕ್ಸ್ಟ್ ಏನಂದರೆ ಪ್ರೆಷರ್ದು ಪಾಸ್ಕಲ್ ಬರುತ್ತೆ, ಇದ್ರದ್ದು ಪಿ ಎ ಅಂತ ಸಿಂಬಾಲ್ ಬರುತ್ತೆ. ಇದೆಲ್ಲನೂ ನಾವೇನ ಈ ಚಾಪ್ಟರ್ನಲ್ಲಿ ಕಲ್ತ್ಕೊಂಡಿದ್ದೇವೆ. ಈ ಚಾಪ್ಟರ್ನಲ್ಲಿ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದಲ್ಲಿ ಸೊ ನೀವೇನು ಮಾಡಬೇಕು 8660030105 ಏನು ಮಾಡಿ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ನೆಕ್ಸ್ಟ್ ಯಾವ ಚಾಪ್ಟರ್ ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಏನು ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ನೀವೇನು ಮಾಡಿವಿ ಯಾವುದೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ. ನೀವು ಏನು ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಏನು ಮಾಡಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ, ಅದನ್ನು ಜಾಯ್ನ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ.